ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 22. ಈ ಡೇ 22 ಅಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಟೈಪಿಂಗ್ ಲೈಬ್ರರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಎಲ್ರಿಗೂ ಗೊತ್ತು ಪೈಥಾನ್ ಅನ್ನೋದು ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮ್ ಅಂತ. ಸೊ ಹಾಗಿದ್ದರೆ ಈ ಡೈನಾಮಿಕಲಿ ಟೈಪ್ ಪ್ರೋಗ್ರಾಮಿಂಗ್ ಓಕೆ, ನಾವು ಕೋಡ್ ಬರೀತಾ ಏನಾಗುತ್ತೆ, ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ 10,000 ಲೈನ್ಸ್ 20,000 ಲೈನ್ಸ್ ಎಲ್ಲ ಬರುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಾವು ಈ ಟೈಪಿಂಗ್ ಅಂತ ಏನು ನಾನು ಲೈಬ್ರರಿ ಹೇಳ್ತೀನಲ್ಲ, ಇದರಿಂದ ನಾವು ಈಗ ನಾನೊಂದು ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅದರಲ್ಲಿ ಯಾವ ರಿಟರ್ನ್ ಔಟ್ಪುಟ್ ಬರುತ್ತೆ ಆ್ಯಂಡ್ ಯಾವ ಥರದ ಇನ್ಪುಟ್ಸ್ನ ಯೂಸ್ ಮಾಡಬೇಕು, ವೆದರ್ ಲಿಸ್ಟ್ನ ಯೂಸ್ ಮಾಡಬೇಕಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ನಾನು ಏನು ಇನ್ಪುಟಾಗಿ ಕೊಡಬೇಕು, ವೆದರ್ ಇಂಟ್, ಫ್ಲೋಟ್, ಸ್ಟ್ರಿಂಗ್, ಈ ಥರ. ಸೊ ಈ ಥರ ನಾವೇನು ಮಾಡ್ತೀವಿ, ಈ ಸೆಷನಲ್ಲಿ ನಾನು ಟೈಪಿಂಗ್ನ ಬಗ್ಗೆ ಕಂಪ್ಲೀಟಾಗಿ ಲೈಕ್ ಥಿಯರಿ ಪ್ಲಸ್ ಹ್ಯಾಂಡ್ಸ್ ಆನ್ ಎರಡನ್ನೂ ಕೂಡ ಮಾಡ್ತಾ ಹೋಗೋಣ. ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಒನ್ ಮೋರ್ ಲೈಬ್ರರಿ ಕಾಲ್ಡ್ ಪೈಡೆಂಟಿಕ್. ಇದು ಡೇಟಾ ವ್ಯಾಲಿಡೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸೆಷನಲ್ಲಿ ಅದು ಮಾಡ್ತೀನಿ. ಆ್ಯಂಡ್ ಅದಾದಮೇಲಿಂದ ವಿಲ್ ಕ್ಲೋಸ್ ಪೈಥಾನ್. ಓಕೆ, ನೆಕ್ಸ್ಟ್ ವೀಕಿಂದ ನೆಕ್ಸ್ಟ್ ವೀಕ್ ಮಂಡೆಯಿಂದ ವಿಲ್ ಬಿ ಗೆಟಿಂಗ್ ದಿಸ್ ಥಿಂಗ್ ಲೈಕ್ ಜೆನೆ ಸೀರೀಸ್ನ ಬಗ್ಗೆ ಕಂಪ್ಲೀಟಾಗಿ 1 by 1 ವಿಡಿಯೋಸ್ ಬರ್ತಾ ಹೋಗುತ್ತೆ. ಆಯಿತಾ? ನಾನು ಆಲ್ರೆಡಿ ಅನೌನ್ಸ್ ಮಾಡಿದಾಗೆ ಎವ್ರಿ ಸಂಡೇ ನಾನು ಐ ವಿಲ್ ಬಿ ಕನೆಕ್ಟಿಂಗ್ ಲೈವ್ ಇನ್ ದ ಯೂಟ್ಯೂಬ್. ಆ್ಯಂಡ್ ಅದರಲ್ಲಿ ನೀವು ಏನು ಕ್ವಶನ್ಸ್ ಬೇಕಿದ್ರೂ ಕೇಳ್ಬೋದು. ಐ ವಿಲ್ ಸಾಲ್ವ್ ಇನ್ ದ ಲೈವಲ್ಲೇ. ಆಯಿತಾ? ಸೊ ಹಾಗಿರೋ ಲೆಟ್ಸ್ ಗೆಟ್ ಸ್ಟಾರ್ಟ್. ಪ್ರೀವಿಯಸ್ ಸೆಷನಲ್ಲಿ ನಾನು ಸ್ಟ್ರೀಮ್ಲೈಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಯಾವ ರೀತಿ ಅಪ್ಲಿಕೇಶನ್ ಬರೆಯೋದು, ಇಂಪೋರ್ಟ್ ಅಂದರೆ ಲೈಕ್ ಒಂದು ಸಿಂಪಲ್ ಬ್ಯಾಕ್ ಎಂಡ್ ಲಾಜಿಕ್ನ ಹೇಗೆ ನಾನು ಎಕ್ಸ್ಪೋಸ್ಡ್ ಇಟ್ ಆ್ಯಸ್ ಅ ವೆಬ್ ಅಪ್ಲಿಕೇಶನ್ ಅಂತ. ಹಾಗೆಯೇ ಒನ್ ಮೋರ್ ಇಂಪಾರ್ಟೆಂಟ್ ಲೈಬ್ರರಿ ನಮ್ಗೆ ಇವಾಗ. ಸೊ ಈ ಲೈಬ್ರರಿಯಲ್ಲಿ ನಾವೇನು ಫೋಕಸ್ ಮಾಡ್ತೀವಿ ಅಂತಂದರೆ, ವಿಲ್ ಫೋಕಸ್ ಆನ್ ಟೈಪಿಂಗ್ ಆದಮೇಲೆ ನಾನು ಪೈಡೆಂಟಿಕ್ ಹೋಗ್ತೀನಿ. ಆಯಿತಾ? ಸೊ ಟೈಪಿಂಗ್ ಯಾಕೆ ಬೇಕಾಗತ್ತೆ ಅಂತಂದರೆ, ನಾನು ಆಲ್ರೆಡಿ ಬರೆದಿದ್ದೆ ಎಕ್ಸಾಂಪಲ್ ಆಯಿತು. ಸೊ ಇದು ಟೈಪಿಂಗ್ ಅಲ್ವಾ? ಸೊ ಒಂದು ನಿಮಿಷ ಇರಿ, ಲೆಟ್ ಮೀ ರಿಮೂವ್ ದಿಸ್ ಟೈಪಿಂಗ್. ಆಯಿತಾ? ಸೊ ನನಗೆ ಒಂದು ನಿಮಿಷ, ಸೊ ಟೈಪಿಂಗ್ ರಿಮೂವ್. ಸೊ ಲೆಟ್ಸ್ ಗೋ ವಿತ್ 13th ಮಾಡ್ಯೂಲ್ ನಾವು ಮಾಡೋಂಥದ್ದು. 13th ಮಾಡ್ಯೂಲಲ್ಲಿ ನಾವು ಟೈಪಿಂಗ್ನ ಬಗ್ಗೆ ಮಾಡ್ತೀವಿ. ಸೊ typing.ipynb ಅಂತ. ಸರಿ, ಈಗ ಇದು ಬರೆದೆ, ನಾನು ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಎಕ್ಸ್ಪ್ಲೋರರ್ನ, ಇದನ್ನೆಲ್ಲ ಕೂಡ, ಸೊ ದಟ್ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ರೀಸನ್ಗೋಸ್ಕರ. ನಾವು ನನಗೀಗ ಏನು ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಟೈಪಿಂಗ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಏನಕ್ಕೆ ಟೈಪಿಂಗ್ ಬೇಕು ಅಲ್ವಾ? ಇವಾಗ ನಾರ್ಮಲ್ ಆಗಿ ನಾವು ಪೈಥಾನ್ನ ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಆದ್ರೂ ಯಾಕೆ ಈ ಟೈಪಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ, ಅಂದರೆ ಫ್ರಮ್ ಸ್ಕ್ರ್ಯಾಚಿಂದ ಹೇಳ್ತಾ ಬರ್ತೀನಿ. ಸೊ ನಿಮಗೆ ಏನೇನು ಅನಿಸುತ್ತೆ ಹೇಳಿ ನನಗೆ. ಇದು ಏನಪ್ಪ ಅಂತ ಹೇಳಿ, ಇದು ಫಾರ್ ಲೈಕ್ ಇನ್ಸ್ಟ್ರಕ್ಷನ್ ಥರ, ಹೌ ವೆಲ್ ಯು ರೈಟ್ ಅ ಕೋಡ್. ಈಗ ನಾರ್ಮಲಾಗಿ ಏನಾಗುತ್ತೆ ಅಂತಂದರೆ, ಇವಾಗ ಕೋಡ್ ಬರೀಬೇಕಾದ್ರೆ ಇನ್ ಜನರಲಾಗಿ ಕೆಲವೊಂದಷ್ಟು ಜನ ಬರೆಯೋದಿಲ್ಲ ಇದನ್ನೆಲ್ಲ, ಟೈಪಿಂಗ್ ಎಲ್ಲ. ಬಟ್ ನಮಗೆ ಬೇಕಾಗುತ್ತೆ, ಎಸ್ಪೆಷಲಿ ವೆನ್ ಯು ಆರ್ ಡೂಯಿಂಗ್ ವಿತ್ ಅ ಡೇಟಾ ವ್ಯಾಲಿಡೇಷನ್ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲಿಂದ ಪೈಡೆಂಟಿಕ್. ಯಾಕೆಂದರೆ ಪೈಡೆಂಟಿಕ್ ಮಾಡುವಾಗ ನನಗೆ ಈ ಒಂದು ಕಾನ್ಸೆಪ್ಟ್ ತುಂಬ ಹೆಲ್ಪ್ ಆಗುತ್ತೆ ಆ ರೀಸನ್ಗೋಸ್ಕರ. ನಾವು ಇವಾಗ ಲೆಟ್ಸ್ ಒಂದು ನಾರ್ಮಲ್ ಕೋಡ್ ಬರಿತೀನಿ ಫಸ್ಟು, ಆಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಾನು ಹೇಳಿದೆ ನೇಮ್ ಈಕ್ವಲ್ ಟು, ಸೊ ನನ್ನ ಜನರಲ್ ಇದೆಲ್ಲ ತೊಗೊಂಡಿದ್ದೀನಿ. ಸೊ ನೇಮ್ ಈಕ್ವಲ್ ಟು ನಾನು ಹೇಳ್ತಾ ಇದ್ದೀನಿ ಏನಂತ, ಲೆಟ್ಸ್ ITK ಅಂದರೆ IT ಕನ್ನಡಿಗರು ಅಂತ ಬರೀತಿದ್ದೀನಿ. ಆಯಿತಾ? ಸೊ ಈ IT ಕನ್ನಡಿಗರು ಬರೆದ್ಮೇಲೆ ಏಜ್ ಇಸ್ ಈಕ್ವಲ್ ಟು 30 ಅಂತ ಬರೀತಾ ಇದ್ದೀನಿ. ನಾನೇನು ಮಾಡ್ತೀನಿ, ಟರ್ಮಿನಲ್ನ ಆನ್ ಮಾಡ್ಕೊಳ್ತೀನಿ. ಇಲ್ಲಿ ಈ ಪ್ರಾಬ್ಲಮ್ಸ್ ಇದೆಲ್ಲ, ಪ್ರಾಬ್ಲಮ್ಸಲ್ಲಿ ಲೆಟ್ಸ್ ಗೋ ಹಿಯರ್. ನನಗೆ ಇದನ್ನು ಐ ವಾಂಟೆಡ್ ದಿಸ್ ಗೈ, ಈ ಥರ ಬರೋದಿಲ್ಲ ಅನಿಸುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಬರೋದಿಲ್ಲ. ನಾನೊಂದು ಫೈಲ್ನ ಬರೆದು ಐ ವಿಲ್ ಶೋ ಇನ್ ದ್ಯಾಟ್ ಫೈಲ್, ಆವಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಸೊ ಇದೆಲ್ಲ main.py ಆಯಿತು, ಮಾಡ್ಯೂಲ್ 1 ಆಯಿತು. ಐ ಡೋಂಟ್ ದಿಸ್ ಸ್ಟಫ್. ಇದು ಯಾಕೆ ನಾನು ಈ ಥರ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ, ಇಲ್ಲ ಅಂತಂದರೆ ಪೈ ವ್ಯಾಲಿಡೇಷನ್ ಮಾಡಿ ಕೂಡ ತೋರಿಸ್ತೀನಿ. ಓಕೆ, ಇಟ್ಸ್ ಫೈನ್. ಈಗ ಬಿಡಿ, ಇಲ್ಲಿ ನಾರ್ಮಲಾಗಿ ಈ ಥರ ಯೋಚನೆ ಮಾಡೋಣ. ಈಗ ಇದನ್ನು ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು? ಸೊ ಫಸ್ಟ್ ಆಫ್ ಆಲ್ ನಾವು ಇದ್ರ ಬಗ್ಗೆ ನಾನು ಮಾತಾಡಿದ್ದೆ ಡೈನಾಮಿಕಲಿ ಟೈಪ್ಡ್ ಮೇಲೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಎಕ್ಸಿಕ್ಯೂಟ್ ಮಾಡಿದೆ,
ಬಂತು. ಈಗ ನಾನು ನೇಮ್ನ ಕಾಲ್ ಮಾಡಿದ್ರೆ ಮತ್ತು ಏಜ್ನ ಕಾಲ್ ಮಾಡಿದ್ರೆ ಎಸ್ ಕರೆಕ್ಟಾಗಿ ಬರ್ತಿದೆ, ಆಯಿತಾ. ಲಾಸ್ಟ್ ಔಟ್ಪುಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನೇಮ್ ಕೊಡ್ತೀನಿ ಆ್ಯಂಡ್ ಅದೇ ರೀತಿ ಏಜ್ ಕೊಡ್ತೀನಿ ಇಲ್ಲಿ. ಓಕೆ, ಪ್ರಿಂಟ್ ಆಯಿತು, ಕರೆಕ್ಟಾಗಿ ಪ್ರಿಂಟ್ ಆಯಿತು. ಈಗ ಡೈನಮಿಕಲಿ ಟೈಪ್ಡ್ ಪ್ರೋಗ್ರಾಮ್ ಅರ್ಥ ಏನಂತಂದರೆ, ಈಗ ನಾನು ಇದನ್ನು ಟೈಪ್ ಮಾಡಿದೆ ಅಲ್ವಾ, ಇದನ್ನು ಟೈಪ್ ಮಾಡಿದೆ, ಇಲ್ಲಿ ನೇಮ್ ಅನ್ನೋದು ಪೈಥನ್ಗೆ ಅರ್ಥ ಆಯಿತು, ಇದು ಸ್ಟ್ರಿಂಗ್ ಅಂತ, ಆಯಿತಾ, ಇದು ಸ್ಟ್ರಿಂಗ್ ಅಂತ. ಸೇಮ್ ವೇ ಏಜ್ ಅನ್ನೋದು ಪೈಥನ್ಗೆ ಅರ್ಥ ಆಯಿತು, ಅಂದರೆ ಪೈಥನ್ ಫಿಗರ್ಸ್ ಔಟ್ ವಾಟ್ ಟೈಪ್ ಆಟೋಮೆಟಿಕಲಿ, ಕರೆಕ್ಟಾ. ಈ ಥರ ನಾವು ಯು ಡೋಂಟ್ ಹ್ಯಾವ್ ಟು ಸೇ ಆಲ್ವೇಸ್ ಏನಂತ, ಸಪೋಸ್ ನೀವು ಇದನ್ನು STR ನೇಮ್, ಆಯಿತಾ, STR ನೇಮ್ ಅಂತ ಹೇಳೋಂಗಿಲ್ಲ, ಅಂದರೆ ಈ ಥರ ನೀವು ಹೇಳೋ ಅವಶ್ಯಕತೆ ಇಲ್ಲ. ಪೈಥನ್ಗೆ ಇದು ಅಂಡರ್ಸ್ಟುಡ್ ದ್ಯಾಟ್ ನೀವು ಇದು ಡೈನಮಿಕಲ್ ಟೈಪ್ ಪ್ರೋಗ್ರಾಮ್, ಅದಕ್ಕೆ ನೀವು ಟೈಪ್ನ ಡಿಫೈನ್ ಮಾಡೋ ಅವಶ್ಯಕತೆ ಇರಲ್ಲ, ಆಯಿತಾ. ಸೊ ಆದರೆ ಈ ಥರ STR ನೇಮ್ ಈಕ್ವಲ್ ಟು IT ಕನ್ನಡಿಗರು, ಇಂಟ್ ನೇಮ್ ಈಕ್ವಲ್ ಟು IT ಕನ್ನಡಿಗರು ಅಂತ ಹೇಳೋಂಗಿಲ್ಲ, ಆಯಿತಾ. ಇದು ಅರ್ಥ ಮಾಡ್ಕೊಳ್ಳುತ್ತೆ, ಯಾಕೆಂದರೆ ಪೈಥನ್ ಅನ್ನೋದು ಡೈನಮಿಕಲಿ ಟೈಪ್ಡ್. ಅದಕ್ಕೋಸ್ಕರ ಸೊ ಇದನ್ನು ಬರೆಯೋದು, ಎಸ್ ಇಟ್ಸ್ ಅ ಪರ್ಫೆಕ್ಟ್ಲಿ ಲೀಗಲ್ ಥಿಂಗ್, ಎಸ್ ಐ ಅಂಡರ್ಸ್ಟ್ಯಾಂಡ್. ಇಮ್ಯಾಜಿನ್ ಅ ವ್ಯಾಲ್ಯೂ, ಓಕೆ, ಅ ವ್ಯಾಲ್ಯೂ ಈಕ್ವಲ್ ಟು 10 ಅಂತ ಹಾಕ್ಕೊತಾ ಇದ್ದೀನಿ, ಆಯಿತಾ, ವ್ಯಾಲ್ಯೂ ಈಕ್ವಲ್ ಟು 10 ಅಂತ. ಆ್ಯಂಡ್ ಅದೇ ರೀತಿ ಇದೇ ವ್ಯಾಲ್ಯೂ, ಓಕೆ, ಇದೇ ವ್ಯಾಲ್ಯೂ ಈಕ್ವಲ್ ಟು, ಓಕೆ, ಈಕ್ವಲ್ ಟು ನಾ ಹೇಳ್ತೀನಿ ಹಲೋ ಅಂತ ಹಾಕ್ತೀನಿ. ನೋಡಿ, ಒಂದೇ ವೇರಿಯೇಬಲ್ಗೆ ನಾನು ಮಲ್ಟಿಪಲ್ ಥಿಂಗ್ಸ್ನ ಸ್ಟೋರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ, ಓಕೆ. ಆ್ಯಂಡ್ ಎಗೇನ್ ಮತ್ತೆ ನಾನೇನು ಹೇಳ್ತೀನಿ, ವ್ಯಾಲ್ಯೂ ಈಕ್ವಲ್ ಟು ಇವಾಗ ನಾನೇನು ಮಾಡ್ತೀನಿ, ಒಂದು ಲಿಸ್ಟ್ನ ಕೂಡ ಬರ್ಕೊಳ್ತೀನಿ. ಇವಾಗ ಏನಾಯಿತು, ಸೇಮ್ ವೇರಿಯೇಬಲ್ ಕ್ಯಾನ್ ರೆಫರ್ ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್, ಕರೆಕ್ಟಾ. ಈಗ ವ್ಯಾಲ್ಯೂ ಅಂತಂದರೆ ಲಾಸ್ಟ್ ಯಾವುದು ಸೆಟ್ ಮಾಡಿರ್ತೀರ ಅದಕ್ಕೆ ಆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, ಆಯಿತಾ. ಸೊ ಈ ಥರ ಇದ್ದಾಗ ಯಾಕೆ, ಓಕೆ, ವೈ ವಿ ನೀಡ್ ಟೈಪಿಂಗ್ ಇನ್ ಪೈಥನ್, ಆಯಿತಾ, ಟೈಪಿಂಗ್ ಇನ್ ಪೈಥನ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಡೆಫ್ ಆ್ಯಡ್, ಈಗ ಲೆಟ್ಸೆ ನಾನು ಆ್ಯಡ್ x, y ಅಂತ ಬರೀತೀನಿ, ಕರೆಕ್ಟಾ. ಇದು ನಾವು ಬರ್ತಿದ್ದೀವಿ. ಆ್ಯಂಡ್ ಇದರ ರಿಟರ್ನ್ ಟೈಪ್ ಬಂದು x+y, ಕರೆಕ್ಟಾ. ಈಗ ಎಕ್ಸಿಕ್ಯೂಷನ್ ಮಾಡೋಣ. ಯು ಹ್ಯಾವ್ ರಿಟರ್ನ್ ಒನ್ ಫಂಕ್ಷನ್ ಕಾಲ್ಡ್ ಆ್ಯಡ್. ಆ ಆ್ಯಡ್ ರಿಟರ್ನ್ ಟೈಪ್ ಕೂಡ ಬಂತು. ಈಗ ಸಪೋಸ್ ಈ ಆ್ಯಡ್ನ ನಾನು ಕಾಲ್ ಮಾಡಬೇಕು, ಆ್ಯಡ್ ಆಫ್ 10, 20 ಅಂತ ಹೇಳಿ ರನ್ ಮಾಡ್ತೀನಿ, 30 ಅಂತ ಬಂತು, ಆಯಿತಾ. ಸೊ ಪ್ರಾಬ್ಲಿ ನಂಬರ್ಸ್ ಅದಕ್ಕೋಸ್ಕರ ಆ್ಯಡ್ ಆಯಿತು. ವಾಟ್ ಇಫ್ ನಾನು ಆ್ಯಡ್ ನಾನು ಡಿಸೈನ್ ಮಾಡಿರೋದು ನಂಬರ್ ಆ್ಯಡ್ ಮಾಡೋಕ್ಕೆ, ವೈ ಆರ್ ಯು ಗೆಟಿಂಗ್ ವೈ ಆಮ್ ಗೋಯಿಂಗ್ ವಿತ್ ಅ ಹಲೋ ವರ್ಲ್ಡ್. ನೋಡಿ, ಹಲೋ ವರ್ಲ್ಡ್ ಯಾಕೆಂದರೆ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಇರುತ್ತೆ, ಪ್ಲಸ್ ಅನ್ನೋ ಸಿಂಬಲ್ ವರ್ಕ್ ಆಗಿಬಿಡುತ್ತೆ, ಕರೆಕ್ಟಾ. ಪೈಥನ್ ಅಲೋಸ್ ಅ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್. ದ ಸೇಮ್ ವೇ ಇಲ್ಲಿ ಆ್ಯಡ್ 10, 20 ಅಂತ ಕೊಟ್ಟಾಗ ಇದು ಕೂಡ ಆ್ಯಡ್ ಆಯಿತು, ಇಂಟ್ ಕೂಡ ಆ್ಯಡ್ ಆಯಿತು. ಆದರೆ ಇನ್ ಆರ್ ಇಂಟೆನ್ಷನ್, ಅಂದರೆ ನೀವು ಈ ಫಂಕ್ಷನ್ನ ಏನಕ್ಕೆ ಬರ್ತಿದ್ರಿ, ಬಿಕಾಸ್ ಯು ನೀಡ್ ಟು ಐಡೆಂಟಿಫೈ, ಯು ನೀಡ್ ಟು ನೋ ದ ಇಂಟೆನ್ಷನ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಅದಕ್ಕೆ ನಾವೇನು ಮಾಡ್ತೀವಿ, ಸೊ ನಾವು ಡಾಕ್ಯುಮೆಂಟ್ ಮಾಡಬೇಕಾದ್ರೆ ನಮ್ಮ ಇಂಟೆನ್ಷನ್ನ ನಾವು ತೋರಿಸ್ಬೇಕು. ಅಂದರೆ ಒಬ್ಬ ಡೆವಲಪರ್ಗೆ ಈ ಫಂಕ್ಷನ್ ಏನು ರಿಟರ್ನ್ ಬರುತ್ತೆ, ಏನು ಪಾಸ್ ಮಾಡಬೇಕು ಅನ್ನೋದು ನೀವು ತೋರಿಸ್ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಟೈಪಿಂಗ್ ನಾವು ಆ್ಯಡ್, ಸಪೋಸ್ ಈ ಎಕ್ಸ್ನ ನಾನು ಇಂಟ್ ಅಂತ ಬರಿತೀನಿ, ವೈನ ನಾನು ಇಂಟ್ ಅಂತ ಬರಿತೀನಿ, ರಿಟರ್ನ್ x+y ಅಂತ ಹೇಳ್ತೀನಿ. ಅವಾಗ ಆ್ಯಡ್ ಆಫ್ 10, 20 ಅಂತ ಹಾಕಿದಾಗ 30 ಅಂತ ಬರುತ್ತೆ. ಅಂದರೆ ಅರ್ಥ, ಈ ಫಂಕ್ಷನನ್ನು ನೋಡಿದ್ಮೇಲೆ ಎಕ್ಸ್ನ ಇಂಟೀಜರ್ ಇರಬೇಕು, ವೈ ಕೂಡ ಇಂಟೀಜರ್ ಇರಬೇಕು, ಆ್ಯಂಡ್ ಇದರ ರಿಟರ್ನ್ ಟೈಪ್ ಕೂಡ ಇಂಟೀಜರಲ್ಲೇ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ಪ್ರಾಪರ್ ವೇ ಆಫ್ ಡಾಕ್ಯುಮೆಂಟಿಂಗ್ ದ ಥಿಂಗ್ಸ್, ಅರ್ಥ ಆಯ್ತಾ, ಪ್ರಾಪರ್ ವೇ ಆಫ್ ಡಾಕ್ಯುಮೆಂಟಿಂಗ್ ಥಿಂಗ್ಸ್. ಈಗ ಇಮ್ಯಾಜಿನ್ ನಾನೇನಾದರೂ ಇದನ್ನೇ ಮತ್ತೊಮ್ಮೆ ಆ್ಯಡ್ ಫಂಕ್ಷನಾಲಿಟಿಗೆ ಕಾಲ್ ಮಾಡಿದ್ರೆ, ಎಸ್ ಇದು ವರ್ಕ್ ಆಗಬೇಕು. ನೋಡಿ, ಈಗ ಸೊ ಇಲ್ಲಿ ಕೋಡ್ ಬರೀರಿ, ನಿಮಗೆ ಕೋಡ್ ಹಾಕ್ಕೊಳ್ಳಿ, ಇದನ್ನು ನಾನು ಮತ್ತೆ ಎಕ್ಸಿಕ್ಯೂಷನ್ ಮಾಡ್ತೀನಿ, ಹಲೋ ವರ್ಡ್ ಅಂತ ಆಯಿತು. ಇದರ ಅರ್ಥ, ನೀವಿಲ್ಲಿ ಇಂಟ್ ಅಂತ ಟೈಪ್ ಮಾಡಿದ್ದೀರಾ ಅಂದಿದ ತಕ್ಷಣ ಅದು ಇಟ್ ಡಸಂಟ್ ಮೀನ್ ದಟ್ ಇಟ್ ವೋಂಟ್ ಅವಾಯ್ಡ್, ಅರ್ಥ ಆಯ್ತಾ. ಅದನ್ನು ಸಾಲ್ವ್ ಮಾಡಲಿಕ್ಕೆ ಪೈಡೆಂಟಿಗೆ ಹೋಗ್ತೀವಿ ನಾವು. ಈಗೇನು ಟೈಪಿಂಗಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಟೈಪಿಂಗ್ ಇಸ್ ಫಾರ್ ಗುಡ್ ಫಾರ್ ಡಾಕ್ಯುಮೆಂಟೇಷನ್. ಇದರ ಅರ್ಥ ಏನು, ಒಬ್ಬ ಡೆವಲಪರ್ಗೆ ಅಥವಾ ಒಂದು VS ಕೋಡ್ ಟರ್ಮಿನಾಲಜಿಗೆ ನೀವು ಅಥವಾ ಒಂದು ಪೈಚಾಮ್ ಯೂಸ್ ಮಾಡ್ತಿರ್ತೀರ ಐಡಿಯಲ್ಲಿ, ನೀವು ಏನು ಒಂದು ಫಂಕ್ಷನ್ ಬರೀತಾ ಇದ್ದೀರ ಅಂದರೆ ಆ ಫಂಕ್ಷನ್ ಏನು ಔಟ್ಪುಟ್ ಬರಬೇಕು, ನೀವೇನು ಸಪ್ಲೈ ಮಾಡ್ತಿದ್ದೀರಾ ಆರ್ಗ್ಯುಮೆಂಟ್ಸು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ.
ಅರ್ಥ ಆಯ್ತಾ? ಸೊ ಅದರಿಂದ ನೀವು ಈ ಥರ ಎಲ್ಲಿ ಇವಾಗ ನೋಡ್ತೀರಾ, ಇದರ ಅರ್ಥ ಹೇ ಡೆವಲಪರ್ ದಿಸ್ ಫಂಕ್ಷನ್ ಇಸ್ ಡಿಸೈನ್ ಟು ರಿಸೀವ್ ಅ 2 ಇಂಟೀಜರ್ ಆ್ಯಂಡ್ ಸಮ್ ಆಫ್ 2 ನಂಬರ್ಸ್ ಅಂತ. ಸೊ ಈಗ ಲೆಟ್ಸ್ ಇದನ್ನು ನಾನು ಇಲ್ಲಿ ಬರ್ಕೊತೀನಿ. ಸೊ ಇದರ ಅರ್ಥ ಏನಪ್ಪ ಆಗುತ್ತೆ ಆಲ್ವೇಸ್ ಅಂತಂದರೆ, ಸೊ ಇದರ ಅರ್ಥ ಆಲ್ವೇಸ್ ಯಾವುದೇ ಡೆವಲಪರ್ ಆಗಿರಲಿ, ಹೇ ಡೆವಲಪರ್ ದಿಸ್ ಫಂಕ್ಷನ್ ಓಕೆ ಅಕ್ಸೆಪ್ಟ್ಸ್ ಓನ್ಲಿ ಇಂಟ್ ವ್ಯಾಲ್ಯೂಸ್ ಅಂತ ಆ್ಯಂಡ್ ರಿಟರ್ನ್ ಇಂಟ್ ವ್ಯಾಲ್ಯೂಸ್ ಅಂತ. ಸೊ ಇದು ಇದರ ಅರ್ಥ. ಸೊ ಟೈಪಿಂಗ್ಸ್ ಯಾಕೆ ಬೇಕು ಅಂದರೆ ಇದೇ ರೀಸನ್ಗೋಸ್ಕರ ಟೈಪಿಂಗ್ಸ್ಗಳು ಬೇಕು. ಅರ್ಥ ಆಯ್ತಾ? ಸೊ ಹಾಗೆಯೇ ನಮಗೆ ವೇರಿಯಬಲ್ ಹಿನ್ಸ್ ಅಂತ ಅಂದರೆ ಇದರಲ್ಲೇ ತುಂಬ ಡಿಫ್ರೆಂಟ್ ಟೈಪ್ಸ್ಗಳು ಬರ್ತವೆ. ಅದರಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ವೇರಿಯಬಲ್ ಟೈಪ್ ಇನ್ಸ್ ಅಂತ ಹೇಳ್ತೀವಿ ನಾವು. ಆಯಿತಾ? ವೇರಿಯಬಲ್ ಟೈಪ್ ಇನ್ಸ್ ಅಂತಂದರೆ ಏನು ಅಂದರೆ, ಈಗ ಲೆಟ್ಸ್ ಎ ನೇಮ್, ಈ ನೇಮು ಸ್ಟ್ರಿಂಗ್ ಆಗಿರಬೇಕು ಅಂತಲೇ ಹೇಳ್ತೀನಿ. ಆಯಿತಾ? ಈ ನೇಮು ಸ್ಟ್ರಿಂಗ್ ಆಗಿರಬೇಕು ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಸ್ಟ್ರಿಂಗ್ ಈಕ್ವಲ್ ಟು ಲೆಟ್ಸ್ ಎ ನಾನು ಮನೋಜ್ ಅಂತ ಹಾಕ್ಕೊತೀನಿ ಇಲ್ಲಿ. ಆಯಿತಾ? ಹಾಗೆಯೇ ಏಜ್ ಅನ್ನೋದು ನಾನು ಹೇಳ್ತೀನಿ ಇಂಟ್ ಆಗಿರಲೇಬೇಕು ಅಂತ ಹೇಳ್ತೀನಿ. ಲೆಟ್ಸ್ ಸೇ ಐ ಆಮ್ ಗೋಯಿಂಗ್ ವಿತ್ 50. ಆ್ಯಂಡ್ ಸೇಮ್ ವೇ ಈಗ ನನಗೆ ಸ್ಯಾಲರಿ ಅಲ್ವಾ, ಸ್ಯಾಲ್ರಿ ಅನ್ನೋದು ಕೂಡ ಫ್ಲೋಟ್ ಆಗಿರಬೇಕು ಅಂತ ಹೇಳ್ತೀನಿ. ಈಸ್ ಅಡ್ಮಿನ್ ಆರ್ ನಾಟ್, ಈಸ್ ಆ್ಯಕ್ಟಿವ್ ಆರ್ ನಾಟ್ ಅನ್ನೋದು ಬುಲಿಯನಲ್ಲಿ ಆಗಿರಬೇಕು ಅಂತ ಹೇಳ್ತೀನಿ. ವೇರಿಯಬಲ್ ಟೈಪ್ ಇನ್ಸ್ ಅಂತಂದರೆ, ಈಗ ಒಂದು ವೇರಿಯಬಲ್ ಇಮ್ಯಾಜಿನ್ ಅಂದರೆ ಇದರ ಅರ್ಥ ಏನು ಅಂತಂದರೆ ಟ್ರೀಟ್ಸ್ ಲೈಕ್ ಇಂಗ್ಲೀಷ್. ನೇಮ್ ಅನ್ನೋದು ಇಸ್ ಅ ಸ್ಟ್ರಿಂಗ್, ಏಜ್ ಅನ್ನೋದು ಇಸ್ ಅ ಇಂಟೀಜರ್, ಸ್ಯಾಲ್ರಿ ಅನ್ನೋದೊಂದು ಫ್ಲೋಟು, ಈಸ್ ಆ್ಯಕ್ಟಿವ್ ಅನ್ನೋದೊಂದು ಬೂಲಿಯನ್ ವ್ಯಾಲ್ಯೂ ಅಂತ ಹೇಳುತ್ತೆ. ಆಯಿತಾ? ಅದಕ್ಕೆ ಯಾವತ್ತೇ ಆಗಲಿ ಒಂದು ಸಿಂಟ್ಯಾಕ್ಸ್ ಏನಪ್ಪ ಈ ವೇರಿಯಬಲ್ ಟೈಪಿಂಗ್ಸ್ಗೆ ಅಂತಂದರೆ, ಸೊ ಸಿಂಟ್ಯಾಕ್ಸ್ ಏನು ಅಂತಂದರೆ ಓಕೆ ಸಿಂಟ್ಯಾಕ್ಸ್ ಏನು ಅಂತ ಹೇಳಿದ್ರೆ ವೇರಿಯಬಲ್ ಫಸ್ಟು, ಆಮೇಲೆ ಇದರ ಟೈಪ್ ಏನು ಅಂದರೆ ನೀವು ಬರಿಬೇಕಾಗಿರೋ ಟೈಪ್ ಅಂದರೆ ವೇರಿಯಬಲ್ ಬರಿತೀರಾ, ಆ ವೇರಿಯಬಲ್ನ ಟೈಪ್ ಏನಾಗಿರಬೇಕು ಅಂತ ಬರೆದು ಅದಾದಮೇಲಿಂದ ನಿಮಗೆ ಬೇಕಾಗಿರೋ ಈ ವ್ಯಾಲ್ಯೂನ ಟೈಪ್ ಮಾಡ್ತೀರಾ ಅಂತ. ಅದಕ್ಕೇ ವೇರಿಯಬಲ್, ಸಪೋಸ್ ನೇಮ್ ಅನ್ನೋದು ನನ್ನ ವೇರಿಯಬಲ್, ಆ ವೇರಿಯಬಲ್ಗೆ STR ಬೇಕು ಅಂತ ಅಂದ್ಕೊಳ್ಳೋಣ. STRಗೆ ನಾನು ವ್ಯಾಲ್ಯೂನ ಸ್ಟೋರ್ ಮಾಡ್ತಾಯಿದ್ದೀನಿ, ಆ ವ್ಯಾಲ್ಯೂ ಹೆಸರು ITK ಅಂತ ಸ್ಟೋರ್ ಮಾಡ್ತಾಯಿದ್ದೀನಿ. ಆಯಿತಾ? ಇದು ನಮ್ಮ ಸಿಂಟ್ಯಾಕ್ಸು. ಆಯಿತಾ? ಇದು ನಮ್ಮ ಸಿಂಟ್ಯಾಕ್ಸ್. ಸೊ ಐಫನ್ ಇದು ಆಯಿತಾ? ಈ ಥರ ಸಿಂಟ್ಯಾಕ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದನ್ನು ವೇರಿಯಬಲ್ ಸಿಂಟ್ಯಾಕ್ಸ್. ಆಯಿತಾ? ಸಿಂಟ್ಯಾಕ್ಸ್ ಇದು ನನ್ನ ಸಿಂಟ್ಯಾಕ್ಸ್. ಆಯಿತಾ? ಸೊ ಈಗ ಲೆಟ್ ಮಿ ಡಿಲೀಟ್ ದಿಸ್ ಗೈ. ಈಗ ನೋಡಿ ಇದೆಲ್ಲ ಆಯಿತು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೇಮ್ ಯೂಸರ್ ಇಂಟ್ ಈಕ್ವಲ್ ಟು ID, ಫಾರ್ ಎಕ್ಸಾಂಪಲ್ ನೀವೇನು ಮೆನ್ಷನ್ನೇ ಮಾಡಲ್ಲ ಅಂತ ಅಂದ್ಕೊಳ್ಳೋಣ. ಏನಂತಂದರೆ ಯೂಸರ್ _ID ಈಕ್ವಲ್ ಟು ಓಕೆ ಇಂಟ್ ಅಂತ ಹಾಕ್ತೀರಾ. ಇಂಟ್ ಅಂತ ಹಾಕ್ಬಿಟ್ಟು ನೀವೇನು ಡಿಫೈನೇ ಮಾಡಲ್ಲ ಅಂತ ಇಟ್ಕೊಳ್ಳಿ. ಇದರ ಅರ್ಥ ಏನು? ಓಕೆ, ಐ ಇಂಟೆಂಟ್ ನನಗೆ ಯೂಸರ್ ID ಅನ್ನೋದು ಇಂಟೀಜರ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ಅಷ್ಟೇ, ಇನ್ನೇನು ಇಲ್ಲ. ಆಯಿತಾ? ಇದು ವೇರಿಯಬಲ್ ಟೈಪಿಂಗ್ಸ್. ಅದೇ ರೀತಿ ಫಂಕ್ಷನ್ ಟೈಪಿಂಗ್ಸ್ ಅಂತ ಕರಿತೀವಿ ನಾವು. ಸೊ ಫಂಕ್ಷನ್ ಟೈಪಿಂಗ್ಸ್ ಅಂದರೆ ಏನಪ್ಪ ಅಂದರೆ, ಆಯಿತಾ? ಫಂಕ್ಷನ್ ಟೈಪಿಂಗ್ಸ್ ಅಂತ. ಈ ಫಂಕ್ಷನ್ ಟೈಪಿಂಗ್ಸ್ ಅಂದರೆ ಏನಪ್ಪ ಅಂದರೆ, ಇವಾಗ ಲೆಟ್ಸ್ ಒಂದು ಫಂಕ್ಷನ್ನ ತೊಗೊಳ್ಳೋಣ. ಏನಂತ ಫಂಕ್ಷನ್ ತೊಗೊಳ್ಳೋಣ? ಗ್ರೀಟ್ ಅಂತ ತೊಗೊತಾ ಇದ್ದೀನಿ. ಸೊ ಡೆಫ್ ಡೆಫ್ ಗ್ರೀಟ್ ನೇಮ್, ಆಯಿತಾ? ಸ್ಟ್ರಿಂಗ್ ಹಲೋ ನೇಮ್ ಅಂತ ಹಾಕ್ತೀನಿ. ಇದರ ಅರ್ಥ ಏನು ಅಂತಂದರೆ, ಈಗ ವಿತ್ ಟೈಪಿಂಗ್ ಅಂದರೆ ಫಸ್ಟ್ ವಿತೌಟ್ ಟೈಪಿಂಗ್ ತೋರಿಸ್ತೀನಿ, ಆಮೇಲಿಂದ ನಿಮಗೆ ವಿತ್ ಟೈಪಿಂಗ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಇದು ವಿತೌಟ್ ಟೈಪಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಯಿತಾ? ಆದರೆ ಇದರಲ್ಲಿ ನಾನು ಜಸ್ಟ್ ಒಂದು ಇದು ಮಾಡ್ತಾ ಇದ್ದೀನಿ, ಗ್ರೀಟ್ ಆಯಿತಾ ನೇಮ್ ಇದು. ಆಯಿತಾ? ಇದು ವಿತೌಟ್ ಟೈಪಿಂಗ್. ಈ ಥರ ನಾವು ಯೂಶಲಿ ನಾವು ಇಲ್ಲಿ ತನಕ ಬರ್ತಿದ್ದು ಕೂಡ ಹಿಂಗೇನೆ. ಆದರೆ ವಿತ್ ಟೈಪಿಂಗ್ ಏನಾಗುತ್ತೆ, ಇಲ್ಲಿ ರಿಟರ್ನ್ ಇಂದ ನೇಮ್ ನೀವು ಪಾಸ್ ಮಾಡೋ ನೇಮ್ ಸ್ಟ್ರಿಂಗ್ ಆಗಿರಬೇಕು. ಆ್ಯಂಡ್ ಇದರಿಂದ ಬರೋ ಔಟ್ಪುಟ್, ಈ ರಿಟರ್ನಿಂದ ಬರೋ ಔಟ್ಪುಟ್ ಕೂಡ ಸ್ಟ್ರಿಂಗ್ ಆಗಿರಬೇಕು ಅಂತ ಹೇಳುತ್ತೆ. ಆಯಿತಾ? ಇದೇನೆ ಹಿಂಗೇನೆ ರೀಡ್ ಮಾಡೋದು, ಇನ್ನೇನು ಇಲ್ಲ. ಆಯಿತಾ? ಇದು ವಿತೌಟ್ ಟೈಪಿಂಗು, ಇದು ವಿತ್ ಟೈಪಿಂಗ್ ಅಂತ ಹೇಳ್ತೇನೆ. ಆಯಿತಾ? ಇದು ವಿತ್ ಟೈಪಿಂಗ್ ಅಂತ ಇದೆ. ಇಷ್ಟೇ ಡಿಫ್ರೆನ್ಸ್, ಏನೇನಿಲ್ಲ. ಸೊ ನೇಮ್ ಅಂದರೆ ಇದು ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಆರ್ಗ್ಯುಮೆಂಟ್, ಅದು ವೇರಿಯಬಲ್. ಈ ವೇರಿಯಬಲ್ ಅಂದರೆ ಈ ಪ್ಯಾರಾಮೀಟರ್, ನೇಮ್ ಅನ್ನೋ ಪ್ಯಾರಾಮೀಟರ್, ಬಟ್ ಯು ಪಾಸಿಂಗ್ ಆಟ್ ಸಮ್ ಆರ್ಗ್ಯುಮೆಂಟ್ ಅಲ್ಲ. ಸೊ ನೇಮ್ STR ಅಂತ. ಇದರ ಔಟ್ಪುಟ್ ಟೈಪು ಈ ಥರ ನೀವು ಒಂದು ಐಫನ್ ಗ್ರೇಟರ್ ದೆನ್ ಹಾಕ್ಬಿಟ್ಟು ಇದರಿಂದ ಬರೋ ಔಟ್ಪುಟ್ ಸ್ಟ್ರಿಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀರಾ.
ಆಯಿತಾ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಈ ಥರ ನನ್ನ ಅಂತಲೂ ಬರಿತೀವಿ. ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡೆಫ್, ನಾನು ಲಾಗ್ ಮೆಸೇಜಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಲಾಗ್ ಮೆಸೇಜಸ್ ನೋಡಿ, ಈ ಲಾಗ್ ಮೆಸೇಜಸಲ್ಲಿ ಮೆಸೇಜ್ STR ಅಂತ ಬರೆದೆ, ನನ್ನ ಅಂತ ಹೇಳ್ತೇನೆ, ಅಂದರೆ ಪ್ರಿಂಟ್ ಮೆಸೇಜಸ್. ಇಲ್ಲಿ ನನ್ನ ಅಂದರೆ ಅರ್ಥ ಏನು, ನನ್ನ ಮೀನ್ಸ್ ಆಯಿತಾ. ನನ್ನ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ, ಓಕೆ, ನನ್ನ ಅಂತಂದರೆ ದಿಸ್ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿ ಮೀನಿಂಗ್ಫುಲ್ ವ್ಯಾಲ್ಯೂ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ನನ್ನಂದರೆ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿ ಮೀನಿಂಗ್ಫುಲ್ ವ್ಯಾಲ್ಯೂ ಅಂತ, ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ರಿಸಲ್ಟ್ ಅಂತ ತೊಗೊಳ್ಳೋಣ. ಆ ರಿಸಲ್ಟ್ಗೆ ಈಗ ನಾನೇನು ಮಾಡ್ತೀನಿ, ಒಂದು ರಿಸಲ್ಟ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದರಲ್ಲಿ ಈ ಲಾಗ್ ಮೆಸೇಜಸ್ ಇದೆಯಲ್ಲ, ಲಾಗ್ ಮೆಸೇಜಸ್ಗೆ ನಾನೊಂದು ಸ್ಟ್ರಿಂಗ್ನ ಪಾಸ್ ಮಾಡಬೇಕು. ದಿಸ್ ಅ ಲಾಗ್ ಮೆಸೇಜ್ ಅಂತ ಪ್ರಿಂಟ್ ಮಾಡ್ತೀನಿ. ದೆನ್ ಎಸ್ ಪ್ರಿಂಟ್ ಆಗ್ತಾ ಇದೆ, ಆಯಿತಾ. ಆದರೆ ರಿಸಲ್ಟ್ ಟೈಪ್ ಅನ್ನೋದೇನಿದೆಯಲ್ಲ, ಇಲ್ಲಿ ರಿಸಲ್ಟ್ ಟೈಪೇ ಇಲ್ಲ ನನ್ನ ಹತ್ರ. ಸೊ ಈ ಥರ ರಿಸಲ್ಟ್ ಟೈಪ್ ಇಲ್ದಿದ್ದಾಗ ರಿಸಲ್ಟ್ ಟೈಪ್ ವಿಲ್ ಬಿ ಆಬ್ವಿಯಸ್ಲಿ ಯು ಡೋಂಟ್ ನೀಡ್ ಟು ಸ್ಟೋರ್. ಈಗ ನಾನು ಇದನ್ನೇ ಪ್ರಿಂಟ್ ಆಫ್, ಓಕೆ, ಪ್ರಿಂಟ್ ಆಫ್ ರಿಸಲ್ಟ್ ಅಂತ ಕೊಟ್ಟರೆ ನಿಮಗೆ ಗೊತ್ತು ಯಾಕೆ ನನ್ನ ಬರುತ್ತೆ ಅಂತ. ಬಿಕಾಸ್ ವಿ ಆರ್ ನಾಟ್ ರಿಟರ್ನಿಂಗ್, ಬಿಕಾಸ್ ರಿಟರ್ನ್ ಟೈಪನ್ನು ಸ್ಟೋರ್ ಮಾಡೋದು, ಈ ರಿಟರ್ನ್ ಟೈಪಲ್ಲಿ ಸ್ಟೋರ್ ಆಗುತ್ತೆ, ಪ್ರಿಂಟಲ್ಲಿ ಇಟ್ ವಿಲ್ ಡೈರೆಕ್ಟ್ಲಿ ಟ್ರೈ ಟು ಪ್ರಿಂಟ್ ಇಟ್. ಅದರಿಂದ ನಾನು ಇಲ್ಲಿ ನನ್ನ ಅಂತ ಕರಿತಾ ಇದ್ದೀನಿ, ಆಯಿತಾ. ಸೊ ಹೀಗೆ ನಾವು ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ಸಪೋಸ್ ವಾಟ್ ಇಫ್ ಯು ಹ್ಯಾವ್ ಅ ಕಲೆಕ್ಷನ್ಸ್, ಈಗ ನಂಬರ್ಸ್ ಅಂತ ಅಂದ್ಕೊಳ್ಳೋಣ. ಈಗ ನಂಬರ್ಸ್ ಈಕ್ವಲ್ ಟು, ಓಕೆ, ನಂಬರ್ಸ್ ಈಕ್ವಲ್ ಟು 10, 20 ಈ ಥರ ಇದೆ. ಇದನ್ನು ಹೆಂಗೆ ಡಿಫೈನ್ ಮಾಡ್ತೀರಾ, ಇದರ ಟೈಪ್ ಏನು, ಓಕೆ, ಟೈಪ್ ಏನು, ಲಿಸ್ಟ್ ಅಲ್ವಾ. ಈಗ ಇದನ್ನು ಹೆಂಗೆ ಡಿಫೈನ್ ಮಾಡಬೇಕು ಅಂದರೆ, ಈಗ ನಂಬರ್ಸ್ ಕಾಲನ್ ಲಿಸ್ಟ್ ಆಫ್ ಇಂಟೀಜರ್ಸ್, ಈಗ ಲಿಸ್ಟ್ ಆಫ್ ಸ್ಟ್ರಿಂಗ್ಸ್, ಲಿಸ್ಟ್ ಆಫ್ ಇಂಟೀಜರ್, ಈ ಥರ ಏನು ಬೇಕಾದರೂ ಅದನ್ನು ನೀವಿಲ್ಲಿ ಡಿಫೈನ್ ಮಾಡ್ಕೊಳ್ತಾ ಬರ್ಬೋದು, ಆಯಿತಾ. ಸೇಮ್ ವೇ ಡಿಕ್ಷನರಿ ಕೂಡ ಮಾಡ್ಬೋದು. ಸಪೋಸ್ ಈಗ ಲೆಟ್ಸ್ ಎ ಯೂಸರ್, ಸೊ ಯೂಸರ್ ನಾನು ಹೇಳ್ತೀನಿ ಯೂಸರ್ ಕಾಲನ್ ಡಿಕ್ಷನರಿ. ಈ ಡಿಕ್ಷನರಿಯಲ್ಲಿ ನನ್ನ ಟೈಪ್, ಓಕೆ, ನನ್ನ ಟೈಪ್ ಬಂದು STR, ಇಂಟು ಬರಬೇಕು, ಈ ಥರ ಹೇಳ್ತೀನಿ. ಸೊ ಇದೇನು ಹೇಳ್ತು, ಟೈಪ್ ಕೆನಾಟ್ ಕನ್ವರ್ಟ್ ಟು ಡಿಕ್ಷನರಿ ಅಪ್ಡೇಟ್ ಸೀಕ್ವೆನ್ಸ್ ಅಂದರೆ ಅರ್ಥ ನಾವಿಲ್ಲೇನೋ ಇದು ಮಾಡಿದ್ದೀವಿ. ಒಂದು ನಿಮಿಷ, ಓಕೆ. ಸೊ ಇದರಲ್ಲಿ ಇಲ್ಲಿ ಇದನ್ನು ತೆಗೀರಿ, ಓಕೆ. ನೋಡಿ, ಈ ಥರ ಕೂಡ ನೀವು ಡಿಕ್ಷನರಿಯಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬರ್ಬೋದು. ಸೇಮ್ ವೇ ಟುಪಲಲ್ಲೂ ಕೂಡ ಅಷ್ಟೇ, ಸೆಟ್ಟಲ್ಲಿ ಕೂಡ ಅಷ್ಟೇ. ಇದೇ ಥರನೇ ನಾವು ನೆಸ್ಟೆಡ್ ಟೈಪ್ಸ್ ಏನಾದರೂ ಆಗಲಿ ಈ ಥರ ನಾವು ಬಿಲ್ಡ್ ಮಾಡ್ತೀವಿ. ಆ್ಯಂಡ್ ಅದೇ ರೀತಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಬರುತ್ತೆ, ಅದನ್ನೇ ಆಪ್ಷನಲ್ ಅಂತ, ಆಯಿತಾ. ಈಗ ನಾವು ಆಪ್ಷನಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ಇದು ಆಪ್ಷನಲ್, ಓಕೆ, ಇದು ಆಪ್ಷನಲ್. ಹೇಗೆ ಆಪ್ಷನಲ್ ವರ್ಕ್ ಆಗುತ್ತೆ, ನಾವು imagine user, ಓಕೆ, ಇಮ್ಯಾಜಿನ್ ಯೂಸರ್, ಒಬ್ಬ ಯೂಸರ್ ಇದ್ದಾನೆ, ಓಕೆ, ಒಬ್ಬ ಯೂಸರ್ ಇದ್ದಾನೆ. ಇಲ್ಲಿ ನನಗೆ ಒನ್ ಮನೋಜ್ ಅಂತ ಹಾಕ್ತಾ ಇದ್ದೀನಿ, 2 ಲೆಟ್ಸ್ ಎ ನನ್ನ ITK, ಓಕೆ, IT ಕನ್ನಡಿಗರು ಅಂತ ಹಾಕ್ತಾ ಇದ್ದೀನಿ. ನಾವು ಎಂಟರ್. ಸೊ ಇವಾಗ ಏನಾಯಿತು, ಒಂದು ಯೂಸರ್ ಇದರ ಕೀ ಮತ್ತು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಈಗ ಲೆಟ್ಸ್ ಎ ಇದು ನನ್ನ ಔಟ್ಪುಟ್ಟು. ನನಗೆ ಐ ವಾಂಟೆಡ್ ಟು ರೈಟ್ ದಿಸ್ ಇನ್ ಡೆಫ್, ಲೆಟ್ಸ್ ಎ ಫೈಂಡ್ ಯೂಸರ್, ಓಕೆ, ಫೈಂಡ್ ಯೂಸರ್ ಅಂತ ಒಂದು ಬರೀತಾ ಇದ್ದೀನಿ. ಯೂಸರ್ ID ಇಂಟೀಜರ್, ಆಮೇಲೆ ಸ್ಟ್ರಿಂಗ್ ಔಟ್ಪುಟ್ ಬರಬೇಕು ಆ್ಯಂಡ್ ಯೂಸರ್ ID ಅಂತ ಹಾಕಬೇಕು. ರಿಟರ್ನ್ ಯೂಸರ್ ಡಾಟ್ ಗೆಟ್ ರಿಟರ್ನ್ ಯೂಸರ್ ID ಅಂತ ಹಾಕ್ತಾ ಇದ್ದೀನಿ. ಇಲ್ಲ ಅಂತಂದರೆ ಯೂಸರ್ ನಾಟ್ ಫೌಂಡ್ ಅಂತ ಬರಬೇಕು. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಆಪ್ಷನಲ್ ಅಂತ ಯೂಸ್ ಮಾಡಬೇಕು. ಇವಾಗ ಇದು ನನ್ನ ಯೂಸರ್ನ ಒಂದು ಡಿಕ್ಷನರಿ. ಈ ಡಿಕ್ಷನರಿಯಲ್ಲಿ ಇದು ಯೂಸರ್ ID ಅಂತ ಹೇಳ್ತಾ ಇದ್ದೀನಿ, ಆ್ಯಂಡ್ ಯೂಸರ್ ID ಇಂಟೀಜರಲ್ಲಿದೆ, ಆ್ಯಂಡ್ ಇದರ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಯೂಸರ್ ID ಪ್ರಿಂಟ್ ಮಾಡ್ತಾ ಇದ್ದೀವಿ. ಗೆಟ್ಟಲ್ಲಿ ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ಅಲ್ಲ, ಡನ್. ಇವಾಗ ನೋಡಿ what happens if find user 1 ಅಂತ ಕೊಟ್ಟಾಗ ಮನೋಜ್ ಅಂತ ಬಂತು. ವಾಟ್ ಹ್ಯಾಪನ್ಸ್ ಇಫ್ ಫೈಂಡ್ ಯೂಸರ್ 100 ಅಂತ ಕೊಟ್ಟರೆ ಯೂಸರ್ ನಾಟ್ ಫೌಂಡ್ ಅಂತ ಬಂತು. ಈಗ ನನಗೆ, ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಯೂಸರ್ ನಾಟ್ ಫೌಂಡ್ ಅಂತ ಬಂತು.
ನಾನೇನು ಮಾಡ್ತೀನಿ, ಜಸ್ಟ್ ಇದನ್ನು ತೆಗಿತೀನಿ ಫಾರ್ ಸಮ್ ರೀಸನ್, ನಾನು ಹೇಳ್ತೀನಿ ಏನಕ್ಕೆ ಅಂತ. ಯೂಸರ್ ಐ ಡಿ ಅಂತ ಹೇಳಿದೆ. ಇವಾಗ ಫೈಂಡ್ ಯೂಸರ್ 1 ಆಯಿತು. ಈಗ ನಾನೇನು ರಿಪ್ಲೇಸ್ ಮಾಡಿರಲಿಲ್ಲ. ಇಲ್ಲೇನಾಯಿತು, ಇದು ಏನು ಪ್ರಿಂಟ್ ಆಗ್ತಾ ಇಲ್ಲ. ಕರೆಕ್ಟಾ? ಇದೇನು ಪ್ರಿಂಟ್ ಆಗ್ತಾ ಇಲ್ಲ. ಅಂದರೆ ಅರ್ಥ ಏನು, ಡಿಕ್ಷನರಿ ಡಾಟ್ ಗೆಟ್, ಈ ಡಿಕ್ಷನರಿ ಏನಿದೆ ಅಲ್ಲ, ಡಾಟ್ ಗೆಟ್ ರಿಟರ್ನ್ಸ್ ನನ್. ಇಂಥ ಟೈಮಲ್ಲಿ ಸೊ ಫಂಕ್ಷನ್ ಡಸ್ ನಾಟ್ ಆಲ್ವೇಸ್ ರಿಟರ್ನ್ ಸ್ಟ್ರಿಂಗ್. ಇಲ್ಲಿ ಈಗ ಅರ್ಥ ಮಾಡ್ಕೋಬೇಕಾಗಿರೋದು, ಫೈಂಡ್ ಯೂಸರ್ ಇಂಟ್ನ ನೀವು ಕಾಲ್ ಮಾಡ್ತಾ ಇದ್ದೀರಾ, ಇದರ ಔಟ್ಪುಟ್ ಸ್ಟ್ರಿಂಗಾಗಿ ಬರಬೇಕು. ಇಲ್ಲಿ ನಾನು ಆ ಮೆಥಡ್ನ ರೀಪ್ಲೇಸ್ ಮಾಡಿಲ್ಲ ಅಂದಿದ್ರೆ ಯೂಸರ್ ನಾಟ್ ಫೌಂಡ್ ಅಂತ ಬಂದರೆ ಯೂಸರ್ ನಾಟ್, ದಟ್ ಇಸ್ ಅ ಪರ್ಫೆಕ್ಟ್ ಕೋಡ್. ಈಗ ನನ್ನ ಹತ್ರ ಕೆಲವೊಮ್ಮೆ ನಾವು ಕೋಡ್ ಬರೀಬೇಕಾದ್ರೆ ನಾವು ಆ ಥರ ಬರೆದಿರಲ್ಲ ಯೂಸರ್ ಐ ಡಿ. ಇವಾಗ ಯೂಸರ್ ಐ ಡಿ ಆಫ್ 100ನ ಫಿಗರ್ ಔಟ್ ಮಾಡಿದಾಗ ಇಟ್ ಈಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಇಲ್ಲಿ ಸ್ಟ್ರಿಂಗೂ ಇಲ್ಲ, ನನ್ನೂ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಪ್ಷನಲ್ನ ಇಂಪೋರ್ಟ್ ಮಾಡಬೇಕು. ಸೊ ಇವಾಗ ನಾರ್ಮಲಾಗಿ ನಾನು ಟೈಪಿಂಗ್ ಮೆಥಡ್ನ ಯಾವುದೇ ರೀತಿ ಈ ಥರ ಟೈಪಿಂಗ್ ಅಂತ ಯೂಸ್ ಮಾಡ್ದೇ ಪ್ರತಿಯೊಂದನ್ನು ಕೂಡ ಕಾಲ್ ಮಾಡ್ತಿದ್ದೀನಲ್ಲ, ಯಾಕೆ ಹಂಗಾಗುತ್ತೆ ಅಂದರೆ, ಪೈಥಾನ್ 3.9 ಇದೆಲ್ಲ, ಅದಾದಮೇಲಿಂದ ಕೆಲವೊಂದಷ್ಟು ಟೈಪಿಂಗ್ ಇದೆಲ್ಲ ಕೂಡ ಬೈ ಡಿಫಾಲ್ಟಾಗಿ ಬರುತ್ತೆ. ರೈಟ್ ನಾವು ನಾನು ಯೂಸ್ ಮಾಡ್ತಿರೋದು 3.12. ನಾನು ಅದರಿಂದ ಏನಾಗುತ್ತೆ, ನಮಗೆ ಐ ಡೋಂಟ್ ನೀಡ್ ಟು ಕಾಲ್ ಎಕ್ಸ್ಪ್ಲಿಸಿಟ್ಲಿ ಟೈಪಿಂಗ್ ಲೈಬ್ರರಿ. ಆದರೆ ಕೆಲವೊಂದಕ್ಕೆ ನಾನು ಕಾಲ್ ಮಾಡಬೇಕಾಗತ್ತೆ, ಎಸ್ಪೆಷಲಿ ಈ ಆಪ್ಷನಲ್ ಅನ್ನೋ ಒಂದು ಲೈಬ್ರರಿಗೆ. ಸರಿನಾ? ಈಗ ನಾನೇನು ಮಾಡ್ತೀನಿ, ಇದೇ ಫಂಕ್ಷನಾಲಿಟಿನ ತೊಗೊತೀನಿ, ಇಲ್ಲಿ ಹಾಕ್ತೀನಿ ಆಪ್ಷನಲ್ ಅಂತಿದೆ. ಇಲ್ಲಿ ಇದನ್ನು ಆಪ್ಷನಲ್ ಸ್ಟ್ರಿಂಗ್ ಅಂತ ಹಾಕ್ತೀನಿ. ಆಯಿತಾ? ಆಪ್ಷನಲ್ ಸ್ಟ್ರಿಂಗ್ ಅಂತ. ಇವಾಗ ಏನಾಗಬೇಕು, ಡನ್. ಈಗ ನಾನು ಏನು ಮಾಡ್ತೀನಿ, ಈ ಆಪ್ಷನಲ್ ಸ್ಟ್ರಿಂಗ್ ಹಾಕಿದಾಗ ಲೆಟ್ಸೆ ಪೈಥಾನ್ ಹೇಳೇನು ಸ್ಟ್ರಿಂಗ್ ಅಥವಾ ಆಪ್ಷನ್ ಎರಡೂ ಬರುತ್ತೆ. ಇಲ್ಲ ಅಂತಂದರೆ ಇದನ್ನು ಹಿಂಗೂ ಬರಿಬೋದು. ಆಯಿತಾ? ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ. ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸ್ ಇದೆ ಎಲ್ಲನೂ ತೋರಿಸ್ತೀನಿ. ನೀವು ಈ ಥರ ಯೂಶಲಾಗಿ ನೋಡ್ತೀರಾ. ಆಯಿತಾ? str ನನ್ ಅಂತ ಹಿಂಗೂ ಕೂಡ ನಾವು ಆಪ್ಷನಲ್ನ ಬರಿತೀವಿ. ಆಯಿತಾ? ಆಪ್ಷನಲ್ ಬರಿತೀವಿ. ಇದರ ಅರ್ಥ ಆಪ್ಷನಲ್ ಅಂತಲೇ ಅರ್ಥ, ಇನ್ನೇನು ಇಲ್ಲ. ಇದು ಆಪ್ಷನಲ್ ಅಂತಂದರೆ ಕೆಲವೊಮ್ಮೆ ನಿಮ್ಮ ರಿಟರ್ನ್ ಟೈಪ್, ಈಗ ಇಲ್ಲಿ ಯಾಕೆ ನಾನು ಚೇಂಜ್ ಮಾಡಿದೆ ಅಂದರೆ, ಕೆಲವೊಮ್ಮೆ ಡಿಕ್ಷನರಿಯಲ್ಲಿ ನಾವು ಈ ಥರ ಮಾಡ್ಬೋದು. ವಾಟ್ ಇಫ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್, ಇಲ್ಲಿ ಅಂದರೆ ಲೈಕ್ ಡಿಕ್ಷನರಿಯಲ್ಲಿ ಮಾಡ್ಬೋದು, ಲಿಸ್ಟ್ ಇದ್ದಾಗ ಏನು ಮಾಡೋದು ಅಲ್ವಾ ಅಂತ. ಅದಕ್ಕೋಸ್ಕರ ನಾನು ಈ ಥರ ರಿಟರ್ನ್ ಟೈಪ್ ನಾನು ಬರೋ ಥರ ಪ್ಲ್ಯಾನ್ ಮಾಡಿದೆ. ಸೊ ಈಗ ಇದಾಯಿತು, ಟೈಪಿಂಗ್ ಆಪ್ಷನಲ್ ಆಯಿತು. ನನ್ನ ಈಗ ಸ್ಟ್ರಿಂಗ್ ಅಥವಾ ಎರಡರಲ್ಲಿ ಒಂದು ಬಂದರೆ ಸಾಕು ಅಂತ ಹೇಳ್ತೀನಿ. ಸೊ ದ ಬೆಸ್ಟ್ ವೇ ಆಲ್ವೇಸ್ ಈ ಥರ ಆಪ್ಷನಲ್ನ ಇಂಪೋರ್ಟ್ ಮಾಡ್ಕೊಂಡಾದರೂ ಮಾಡಿ. ಇಲ್ಲ ಅಂದರೆ ವಾಟ್ ಐ ರೆಕಮೆಂಡ್ ಈಸ್ ಗೋ ಫಾರ್ ದಿಸ್ ಸ್ಟ್ರಿಂಗ್ ಪೈಪ್ಲೈನಲ್ಲಿ ಅದು ಸ್ಟ್ರಿಂಗ್ ಆದರೂ ಔಟ್ಪುಟ್ ಬರಲಿ, ನನ್ನಾದರೂ ಔಟ್ಪುಟ್ ಬರಲಿ ಅಂತ. ಆಯಿತಾ? ಸೊ ಲೆಟ್ಸೆ ಇದೇ ಫೈಂಡ್ ಯೂಸರಲ್ಲಿ ಸಪೋಸ್ 100 ಅಂತ ಹಾಕಿದ್ರೆ ಏನೂ ಬರಬಾರ್ದು. ಅಂದರೆ ಇದರ ಅರ್ಥ ನನ್ ಟೈಪ್ನ ಪ್ರಿಂಟ್ ಮಾಡ್ತಾ ಇದೆ ಅಂತ ಅರ್ಥ. ಆಯಿತಾ? ಇದು ಆಪ್ಷನಲ್. ಅದೇ ರೀತಿ ಯೂನಿಯನ್ ಅಂತ ಕೂಡ ಒಂದು ಬರುತ್ತೆ. ಆಯಿತಾ? ಯೂನಿಯನ್ ಅಂದರೆ ಏನು? ಆಯಿತಾ? ನಾನು ನಿಮಗೆ ಆಪ್ಷನಲ್ ಹೇಳ್ಕೊಡ್ತಾ ಇದ್ದೀನಿ. ಯೂನಿಯನ್ ಅಂತಂದರೆ ಏನಪ್ಪ ಅಂದರೆ, ವೆರಿ ಸಿಂಪಲ್. ಇವಾಗ ಯೂನಿಯನ್ ಅಲ್ವಾ, ನಾನೇನು ಮಾಡ್ತೀನಿ, ಫಸ್ಟು ಇಂಪೋರ್ಟ್ ಮಾಡ್ಕೊಳ್ಳೋಣ. ಈಗ ಹೇಗೆ ಆಪ್ಷನಲ್ನ ಇಂಪೋರ್ಟ್ ಮಾಡಿಕೊಂಡು ಹಾಗೆಯೇ ಇನ್ನೊಂದು ಆಪ್ಷನ್ ಇದೆ ಯೂನಿಯನ್ ಅಂತ. ಓಕೆ, ಯೂನಿಯನ್ ಅಂತ. ಇಲ್ಲಿ ಸಪೋಸ್ ಒಂದು ಸ್ಟೇಟ್ಮೆಂಟ್ನ ಕೊಡ್ತೀನಿ. ಪಾರ್ಸ್ ಐ ಡಿ ಅನ್ನೋದು ನನ್ನ ಒಂದು ಫಂಕ್ಷನ್ ನೇಮ್. ಇದರಲ್ಲಿ ವ್ಯಾಲ್ಯೂ ಯೂನಿಯನ್ ಆಫ್ ಸ್ಟ್ರಿಂಗ್ ಆ್ಯಂಡ್ ಇಂಟೀಜರ್. ನನಗೆ ಔಟ್ಪುಟ್ ಇಂಟು ಬರಬೇಕು. ಆದರೆ ನನ್ನ ರಿಟರ್ನ್ ಟೈಪ್ ನಾನು ಸಿಂಪಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನನ್ನ ರಿಟರ್ನ್ ಟೈಪ್ ಇಂಟ್ ವ್ಯಾಲ್ಯೂ ಆಗಿರಬೇಕು. ಸೊ ಈ ರೀತಿ ಯೂನಿಯನ್ ಮಾಡ್ಬೋದು ನೀವು. ಆಯಿತಾ? ಸೊ ಫ್ರಮ್ ಇಂಪೋರ್ಟ್ ಯೂನಿಯನಲ್ಲಿ ಇಂಟ್ ಅಥವಾ ಸ್ಟ್ರಿಂಗ್ ಎರಡೂ ಬರಬೇಕು. ವ್ಯಾಲ್ಯೂ ಕ್ಯಾನ್ ಬಿ ಐದರ್ ಇಂಟ್ ಆರ್ ಸ್ಟ್ರಿಂಗ್ ಅಂತ ಹೇಳ್ತೇವೆ. ಈ ಥರ ಕೂಡ ನೀವು ಬರೀತೀರ. ಆಯಿತಾ? ಇನ್ನೂ ಫಂಕ್ಷನಾಲಿಟೀಸ್ ಇದೆ. ಇನ್ನೂ ಇದನ್ನು ಕ್ಲೀನಾಗಿ ಬರೀಬೇಕು ಅಂತಂದರೆ ಇದನ್ನು ಎಗೇನ್ ಲೈಕ್ ಹೆಂಗೆ ಅಂತಂದರೆ, ಸೇಮ್ ಯೂನಿಯನ್ ಥರನೇ ಆಪ್ಷನಲ್ ಕೂಡ ಮಾಡ್ಕೊಬೋದು. ಲೆಟ್ಸೆ ಇಲ್ಲಿಗೆ ಹೋದರೆ ನೀವು ಇನ್ಸ್ಟೆಡ್ ಆಫ್ ವ್ಯಾಲ್ಯೂ ಹಿಂಗೆ ಬರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಇವೆಲ್ಲ ನಾನು ಹೇಗೇನು ಹೇಳ್ತಿದ್ದೀನಲ್ಲ, ಡಾಕ್ಯುಮೆಂಟೇಷನ್ ಪರ್ಪಸ್ ಅಷ್ಟೇ. ಆಯಿತಾ? ಇದರಿಂದ ನೀವು ನಿಮ್ಮ ಫಂಕ್ಷನಲ್ಲಿ ಏನು ಪಾಸ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಗೊತ್ತಾಗತ್ತೆ.
ಆಯಿತಾ. ಅದೇ ಥರ ಎನಿ ಅಂತ ಬರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಕಾಲೇಬಲ್ ಅಂತ ಬರುತ್ತೆ. ಆಯಿತಾ. ಕಾಲೇಬಲಲ್ಲಿ ಯಾವುದನ್ನ ಕಾಲ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಾವು ವಿಷುವಲಿ ನೋಡ್ಬೋದು. ಆ್ಯಂಡ್ ಅದೇ ಥರ ನಾನು ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳಬೇಕು, ಎಸ್ಪೆಷಲಿ ಲಿಟ್ರಲ್ ಅಂತ ಒಂದು ಬರುತ್ತೆ. ಲಿಟ್ರಲ್ ಅಂದರೆ ಏನಪ್ಪ ಅಂದರೆ, ಈಗ ನಾನೇನು ಮಾಡ್ತೀನಿ ಅಂತಂದರೆ, ಲೆಟ್ಸೆ ಒಂದು ನಿಮಿಷ ಇರಿ. ಓಕೆ, ಹಾಗೆ ಲಿಟ್ರಲ್ ಅಂದರೆ ಏನಪ್ಪ ಅಂದರೆ, ನೋಡಿ ಈಗ ಒಂದು ಎಕ್ಸಾಂಪಲ್ ಬರೀತೀನಿ, ನಿಮಗೆ ಐಡಿಯಾ ಬರುತ್ತೆ. ಈಗ ನಾನೊಂದು ಲಾಗ್ನ ಡಿಫೈನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಲಾಗ್ ಆಫ್ ಮೆಸೇಜಸ್ ಅಂತ ಬರಿತೀನಿ. ಈ ಮೆಸೇಜಲ್ಲಿ ನನಗೆ ಲೆವೆಲ್ಸ್ಗಳನ್ನ ಪಾಸ್ ಮಾಡಬೇಕಾಗಿರತ್ತೆ. ಆಯಿತಾ, ಲೆವೆಲ್ಸ್ಗಳನ್ನ ಪಾಸ್ ಮಾಡಬೇಕಾಗಿರತ್ತೆ. ಸರಿ, ಇದು ನನ್ನ ಕಂಡೀಷನ್. ಆಯಿತಾ, ಇಲ್ಲಿ ಪಾಸ್ ಅಂತ ಕೊಟ್ಟಿರ್ತೀನಿ ನಾನು. ಇವಾಗ ನನಗೆ ಸಪೋಸ್ ಈ ಲೆವೆಲ್ ಇದೆ ಅಲ್ಲ, ಈ ಲೆವೆಲಲ್ಲಿ ನನಗೆ ನಾರ್ಮಲ್ ಆಗಿ ಲಾಗ್ ಲೆವೆಲ್ಸ್ ಎಷ್ಟು ಬರುತ್ತೆ ಅಂದರೆ, ಡಿಬಗ್ ಇರುತ್ತೆ, ಇನ್ಫೋ ಅಂತ ಇರುತ್ತೆ. ಓಕೆ, ಇನ್ಫೋ ಅಂತ ಇರುತ್ತೆ, ವಾರ್ನಿಂಗ್ ಅಂತ ಇರುತ್ತೆ, ಆ್ಯಂಡ್ ಅದೇ ಥರ ಎರರ್ ಇರುತ್ತೆ, ಕ್ರಿಟಿಕಲ್. ಯಾವಾಗ ಕ್ರಿಟಿಕಲ್ ಬರುತ್ತೋ ಇಟ್ಸ್ ಅ ವೆರಿ ಹೈ ಬಗ್ ಅಂತ ಹೇಳ್ತೀವಿ. ಆಯಿತಾ, ಹೈ ಬಗ್ ಅಂತ ಹೇಳ್ತೀವಿ. ನಾನು ಇದನ್ನು ಕ್ಲೋಸ್ ಮಾಡಿ ಇದನ್ನು ಕ್ವಶನ್ ಮಾರ್ಕ್ ಹಾಕಿದ್ರೆ ಈ ಥರ ಆಗತ್ತೆ. ಇದು ಲಾಗ್ ಲೆವೆಲ್ಸು. ನಾನೇನು ಹೇಳ್ತೀನಿ, ವಿ ಕ್ಯಾನ್ ಟೆಲ್ ದಿ ಪೈಥಾನ್, ಅಂದರೆ ಟೈಪ್ ಚೆಕರ್ಗೆ ಹೇಳ್ಬೋದು ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ನಾನೇ ಹೇಳ್ತೀನಿ ನೋಡಿ, ಫ್ರಮ್ ಈ ಟೈಪಿಂಗಲ್ಲಿ, ಓಕೆ, ಫ್ರಮ್ ಟೈಪಿಂಗ್ ಇಂಪೋರ್ಟ್, ನನಗೇನು ಬೇಕು, ಲಿಟ್ರಲ್ ಬೇಕು ನನಗೆ. ಲಿಟ್ರಲ್ಲಿ ಯು ಕ್ಯಾನ್ ಪಾಸ್ ಎವ್ರಿಥಿಂಗ್ ಅಂತ. ಸೊ ಇಲ್ಲಿ TRAL, ಆಯಿತಾ, ಲಿಟ್ರಲ್ ಅಂತ ಹೇಳ್ತೀನಿ. ಸರಿ, ಲಿಟ್ರಲ್ ಆಯಿತು. ಈಗ ನನಗೇನು ಲಿಟ್ರಲ್ಲಿ ನನಗೆ ಲಾಗ್ ಲೆವೆಲ್ಸ್ ಏನಿದೆ ಅಲ್ಲ, ಲಾಗ್ ಲೆವೆಲ್ಸು ಲಿಟ್ರಲ್ ಆಫ್ ಈ ಥರ ನಾನು ಹೇಳ್ತೀನಿ. ಆಯಿತಾ, ಈ ಥರ ಹೇಳ್ತೀನಿ. ದೆನ್ ಪೈಥಾನಲ್ಲಿ ಬರೆಯುವಾಗ ನಾವು ಯಾವ ರೀತಿ ಬರೀಬೇಕು ಅಂದರೆ, DAF ಆಫ್ ಲಾಗ್ ಆಫ್. ಆಯಿತಾ, ಈಗ ಮೆಸೇಜ್ ಅಂದರೆ ಮೆಸೇಜ್ ಕಾಲನ್, ಇದು STR ಅಲ್ಲಿರುತ್ತೆ. ಆ್ಯಂಡ್ ಲೆವೆಲ್ಲು ಲಾಗ್ ಲೆವೆಲ್ ಅಂದರೆ ಈ ಲಿಟ್ರಲ್ಲಿಂದ ನೀವು ಯು ಕ್ಯಾನ್ ಕಾಲ್ ಎವ್ರಿಥಿಂಗ್ ಅಂತ. ಆಯಿತಾ, ಇದರ ಟೈಪ್ ನಾನು ಬರ್ಬೋದು, ಬಟ್ ಲೆವೆಲ್ ಮತ್ತು ಮೆಸೇಜ್ನ ನೀವು ಪ್ರಿಂಟ್ ಮಾಡ್ಬೋದು. ಇವಾಗ ದಿಸ್ ಈಸ್ ದ ರೈಟ್ ಮೆಥಡ್ ಇನ್ ದ ಪ್ರೊಡಕ್ಷನ್. ಯಾವುದೇ ಪ್ರೊಡಕ್ಷನಲ್ಲಿ ನೀವು ಬಿಲ್ಡ್ ಮಾಡ್ತಿದ್ದೀನಿ ಅಂದಾಗ ಈ ಥರ ನೀವು ಮಾಡ್ಬೋದು. ಈಗ ಅದನ್ನೇ ಲಾಗ್ನ ನಾನು ಫಾರ್ ಎಕ್ಸಾಂಪಲ್ ಡಿಬಗ್ ಅಂತ ಹೇಳ್ತೀನಿ, ಎಂಟರ್ ಮಾಡಿದೆ, ಡಿಬಗ್ ದಿಸ್ ಈಸ್ ದ ಡಿಬಗ್ ಮೆಸೇಜ್ ಅಂತ ಬರಬೇಕು. ದಿಸ್ ಇಸ್ ವ್ಯಾಲಿಡ್. ಆಯಿತಾ. ಸೊ ಹೀಗೆ ನಾವು ಚೆಕ್ ಮಾಡ್ಬೋದಾಗುತ್ತೆ. ಯಾಕೆಂದರೆ ಲಿಟ್ರಲ್ಗಳು ಶುಡ್ ಆಲ್ವೇಸ್ ಕಮ್ ಫ್ರಮ್ ದಿಸ್ ಅನ್ನೋ ಥರ ನಾನು ಡಿಫೈನ್ ಮಾಡಿರ್ತೇನೆ. ಆಯಿತಾ. ಯಾಕೆ ಲಿಟ್ರಲ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಈಗ ನಾವು ಡೆವಾಪ್ಸ್ ಇಂಜಿನಿಯರ್ ಆಗಿದ್ದಾಗ ನಮಗೆ ಡಿಪ್ಲಾಯ್ಮೆಂಟ್ ಎನ್ವೈರ್ಮೆಂಟ್ಸ್ಗಳಲ್ಲಿ, ಅಂದರೆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ಸ್ಗಳಲ್ಲಿ, ಡೆವಲಪ್ಮೆಂಟ್ ಅಂತಲೇ ಎನಿ ಎನ್ವೈರ್ಮೆಂಟು ನಿಮಗೆ ಈ ಲಾಗ್ ಲೆವೆಲ್ಸ್ಗಳು ಅವ್ರು ಮೆನ್ಷನ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಫಿಗರ್ ಔಟ್ ಮಾಡ್ಬೋದು. ಓಕೆ, ಇದರಿಂದನೇ ಇಶ್ಯೂ ಆಯಿತು, ಈ ಕ್ರಿಟಿಕಲ್ ವಾರ್ನಿಂಗ್ ಬಂದಿದೆ ಅಂದರೆ ಕ್ರಿಟಿಕಲ್ ಮಾತ್ರ ಗ್ರೆಪ್ ಮಾಡಿ ಐ ಕ್ಯಾನ್ ಮೆನ್ಷನ್, ಹೇ ಇದು ಇಶ್ಯೂ ಆಗಿದೆ, ನೀವು ಚೆಕ್ ಮಾಡಿ ಅಂತ ಹೇಳ್ಬೋದು. ಆಯಿತಾ. ಅದೇ ರೀತಿ ಟೈಪ್ ಅಲಿಯಾಸ್ ಅಂತ ಬರುತ್ತೆ, ನ್ಯೂ ಟೈಪ್ ಅಂತ ಬರುತ್ತೆ. ಈ ಥರ ತುಂಬ ಇದೆ. ನಮಗೆ ಈಗ ಸದ್ಯಕ್ಕೆ ಅಷ್ಟೊಂದು ಬೇಕಾಗಿಲ್ಲ. ನಾವು ವಿಲ್ ಫೋಕಸ್ ಆನ್ ದಿಸ್ ಈಸ್ ಮೋರ್ ದನ್ ಎನಫ್ ಟು ಬಿಲ್ಡ್ ಆರ್ AI ಅಪ್ಲಿಕೇಶನ್. ಆಮೇಲೆ ಹೋಗ್ತಾ ವೆನ್ ಯು ಬಿಕಮ್ AI ಇಂಜಿನಿಯರ್, ಪ್ರೊಡಕ್ಷನ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂದಾಗ ಬೆಟರ್ ಈ ರೀತಿ ಯೂಸ್ ಮಾಡಿ. ಯಾಕೆಂದರೆ ಒಂದು ಟೈಮಲ್ಲಿ ನಾನೇನಾದರೂ ಈ ಥರ ಮಾಡುವಾಗ, ಈ ಥರ ಎಸ್ಪೆಷಲ್ ನಾನೇನಾದರೂ ಬರೀತಾ ಇದ್ದೀನಿ ಅಂತಂದಾಗ, ದೆನ್ ಯು ಶುಡ್ ನಾಟ್ ಗೆಟ್ ಸರ್ಪ್ರೈಸ್ ಏನಪ್ಪ ಇದು ಅಂತ. ಆ್ಯಂಡ್ ಆಲ್ಸೋ ನಿಮ್ಮ ಪೈಡೆಂಟಿಕ್ ಏನಿದೆ ಅಲ್ಲ, ನೆಕ್ಸ್ಟ್ ನಾನು ಪೈಡೆಂಟಿಕ್ ಮಾಡೋದು. ಪೈಡೆಂಟಿಕ್ ಮಾಡುವಾಗ ಈ ಥರ ಬರೆಯೋದ್ರಿಂದ ಇಟ್ ವಿಲ್ ಬಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಅದು ನಮ್ಮ ಮೇಯ್ನ್ ಇಂಟೆನ್ಷನ್. ಆಯಿತಾ. ಸೊ ಇನ್ನೊಂದು ಬರುತ್ತೆ ಟೈಪ್ಡ್ ಡಿಕ್ಟ್ ಅಂತ, ಅಂದರೆ ಈ ಡಿಕ್ಷನರಿನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಅವಾಗಲೂ ಕೂಡ ಫ್ರಮ್ ಟೈಪಿಂಗ್ ಇಂಪೋರ್ಟ್. ಓಕೆ, ಇಂಪೋರ್ಟ್ ನಾನೇನಂತ ಹೇಳ್ತೀನಿ ಅಂದರೆ ಟೈಪ್ಡ್ ಡಿಕ್ಷನರಿ ಅಂತ ಹಾಕ್ತೀನಿ. ಸೊ ಇವಾಗ ಇಂಥ ಟೈಪಲ್ಲಿ ಸಪೋಸ್ ನಾನು ಇಲ್ಲೇ ಬರೀತೀನಿ ಒಂದೇ ಬ್ಲಾಕಲ್ಲಿ ಕ್ಲಾಸ್, ಇಲ್ಲಿ ಸರ್ವರ್ ಕಾನ್ಫಿಗ್ ಅಂತ ಒಂದು ಇದು ಮಾಡ್ಕೊಳ್ತೀನಿ. ಸರ್ವರ್ ಕಾನ್ಫಿಗಲ್ಲಿ ಹೋಸ್ಟ್ ಸ್ಟ್ರಿಂಗ್ ಪೋರ್ಟ್ ಇಂಟು ಯೂಸ್ ಬುಲಿಯನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ, ಒಂದು ಫಂಕ್ಷನ್ನ ಕೂಡ ಬರ್ಕೊಳ್ತೀನಿ, ಕನೆಕ್ಟ್ ಟು ಸರ್ವರ್ ಕಾನ್ಫಿಗ್ ಸರ್ವರ್, ಅಂದರೆ ಈ ಸರ್ವರ್ ಕಾನ್ಫಿಗ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಪ್ರಿಂಟಿಂಗ್, ಅಂದರೆ ಒಂದು ಪ್ರೊಡಕ್ಷನಲ್ಲಿ ಹೆಂಗಿರುತ್ತೆ ಅನ್ನೋದಕ್ಕೆ ತೋರಿಸೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಟೈಪ್ ಡಿಕ್ ಅಂತ ಬಂದಾಗ
ಈ ರೀತಿ ಟೈಪ್ ಡಿಕ್ಷನರಿ ಅಂತ ಹೇಳ್ತೀವಿ. ಆಯಿತಾ? ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇದು ಕ್ಲಾರಿಟಿ ಬರಲಿ ಅಂದರೆ ನಾನು ಜಸ್ಟ್ ಇನ್ನೊಂದು ಚೂರು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸಪೋಸ್ ನಾವು ಡೈರೆಕ್ಟಾಗಿ ಯು ಡೋಂಟ್ ನೀಡ್ ಟು ರೈಟ್ ಎನಿಥಿಂಗ್ ಲೈಕ್ ದಿಸ್. ಇನ್ಸ್ಟೆಡ್ ನಾನೇನು ಮಾಡ್ತೀನಿ, ಡೆಫ್, ಓಕೆ, ಇದು ವಿತೌಟ್ ಟೈಪ್ ಡಿಕ್ಟ್ ಬರೆದ್ರೆ ಹೆಂಗಿರುತ್ತೆ ಆಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಒಂದು ನಿಮಿಷ. ಸೊ ವಿತೌಟ್ ಟೈಪಿಂಗ್ ಎಕ್ಸ್ಟೆನ್ಷನ್ ಮಾಡ್ತಿದ್ದೀನಿ. ಡೆಫ್ ಕನೆಕ್ಟ್, ಆಯಿತಾ? ಡೆಫ್ ಕನೆಕ್ಟ್, ಇಲ್ಲಿ ಕಾನ್ಫಿಗ್ ಅಂತ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಸೊ ಕಾನ್ಫಿಗ್ ಅಂತ ಕನೆಕ್ಟ್ ಮಾಡ್ಕೊಂಬಿಟ್ಟು ಜಸ್ಟ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಕೊತೀನಿ, ಈ ರೀತಿ ಬರ್ಕೊತೀನಿ. ಏನಂತ ಈ ಥರ ಬರ್ಕೊಂಬಿಡ್ತೀನಿ. ಆಯಿತಾ? ಈಗ ಇಲ್ಲಿ ಕನೆಕ್ಟು ಇಟ್ ಶುಡ್ ಕಾಲ್, ಓಕೆ, ಈ ಕನೆಕ್ಟ್ ಅನ್ನೋದು ಏನೇನು ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಸಪೋಸ್ ಈ ಕನೆಕ್ಟ್ ಅನ್ನೋದು ಮೇ ಬಿ ಹೋಸ್ಟ್ ನೇಮ್ನ ಕಾಲ್ ಮಾಡಬೇಕು, ಕರೆಕ್ಟಾ? ಆಮೇಲೆ ಪೋರ್ಟ್ ಯಾವುದು, ಯೂಸರ್ಸ್ ಏನು, ಈ ಥರ ಏನೋ ಒಂದು ಕಾಲ್ ಮಾಡುತ್ತೆ. ಆಯಿತಾ? ಕನೆಕ್ಟ್ ಇನ್ ಟು ಲೋಕಲ್ ಹೋಸ್ಟ್ ಅಂಡ್ ಪೋರ್ಟ್ 8080 ಅಂತ. ಈಗ ಪೈಥನ್ ಡಸಂಟ್ ನೋ ವಾಟ್ ಈಸ್ ದಿಸ್ ಕಾನ್ಫಿಗ್ ಆ್ಯಕ್ಚುಲಿ. ಆಯಿತಾ? ಅಂದರೆ ಈ ಪೈಥನ್ಗೆ ಈ ಕಾನ್ಫಿಗ್ ಅಂದರೆ ಈ ಕನೆಕ್ಟಲ್ಲಿ ಏನಿದೆ, ಈ ಕಾನ್ಫಿಗಲ್ಲಿ ಏನು ಸ್ಟೋರ್ ಮಾಡ್ತಾ ಇದೆ ಅನ್ನೋದು ಪೈಥನ್ಗೆ ಗೊತ್ತಾಗೋದಿಲ್ಲ. ಅಂದರೆ ಕನೆಕ್ಟ್ ಇಸ್ ಮೈ ಫಂಕ್ಷನ್, ಆ ಫಂಕ್ಷನ್ ಒಳಗಡೆ ಇದು ನನ್ನ ಡಿಕ್ಷನರಿ ಟೈಪ್ ಅಲ್ವಾ. ಈಗ ನನಗೇನು ಈ ಕಾನ್ಫಿಗ್ ಅನ್ನೋದು ಐ ಡೋಂಟ್ ನೋ ವಾಟ್ ಇಟ್ ಕಂಟೈನ್ಸ್, ಕರೆಕ್ಟಾ? ಸೊ ವಾಟ್ ಹ್ಯಾಪನ್ಸ್ ಇಫ್ ಆಕ್ಸಿಡೆಂಟಲ್ಲಿ ಅವನೇನು ಮಾಡ್ತಾನೆ, ಈಗ ಫಾರ್ ಎಕ್ಸಾಂಪಲ್ ಇದೇ ಕನೆಕ್ಟ್ನ ತೊಗೊಳ್ಳೋಣ. ಕನೆಕ್ಟ್ ಫಂಕ್ಷನಲ್ಲಿ ಐ ಆಮ್ ಪಾಸಿಂಗ್ ಮೈ ಕಾನ್ಫಿಗ್, ಹೋಸ್ಟ್ ನೇಮ್ ಆಯಿತು, ಪೋರ್ಟ್ ಇದು, ಪೋರ್ಟ್ ನಾನು ಈಗ ವಾಟ್ ಇಫ್ ದ್ಯಾಟ್ ಪರ್ಸನ್ ಇಲ್ಲಿ 8080 ಇರೋದು, ನಾನೇನು ಮಾಡ್ತೀನಿ 8080ನ ಸ್ಟ್ರಿಂಗಾಗಿ ಪಾಸ್ ಮಾಡಿಬಿಡ್ತೀನಿ. ಆಯಿತಾ? ಸ್ಟ್ರಿಂಗಾಗಿ ಪಾಸ್ ಮಾಡಿದ್ರೆ ಇದೇನಾಯಿತು, ಇಟ್ ಸೇಸ್ ಯೂಸ್ ಎಸ್ ಎಸ್ ಎಲ್ ಇದೆಲ್ಲ ಫೈನ್. ಸೊ ನಿಮಿಷ, ಈ ಥರ ಬಂತು, ಪೋರ್ಟನ್ನು ಕನೆಕ್ಟ್ ಆಗ್ತಿದೆ. ಆದರೆ ನಿಮ್ಮ ಅಪ್ಲಿಕೇಶನ್ ಫೇಲ್ ಆಗುತ್ತೆ ತಾನೆ. ಪೋರ್ಟ್ ಅನ್ನೋದು ಇಟ್ ಶುಡ್ ಬಿ ಆಲ್ವೇಸ್ ಇಂಟ್ ಅಲ್ವಾ, ರಾಂಗ್ ಕೀ. ಅದೇ ಥರ ಈ ಥರ ನಾನು ಹೋಸ್ಟ್ ಮಾಡಿದಾಗ ನೀವು ರಾಂಗಾಗಿ ಟೈಪ್ ಮಾಡಿದ್ರೆ ಇದು ಹೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಟೈಪ್ಡ್ ಡಿಕ್ಷನರಿನ ನಾನು ಯೂಸ್ ಮಾಡ್ತೀನಿ. ಅದರಿಂದ ಟೈಪ್ ಡಿಕ್ಷನರಿ ಯೂಸ್ ಮಾಡೋದ್ರಿಂದ ನಾನು ಹೆಂಗೆ ಬರಿತೀನಿ ಅಂದರೆ, ಫ್ರಮ್ ಟೈಪಿಂಗ್ ಇಂಪೋರ್ಟ್ ಟೈಪ್ ಡಿಕ್ಟ್ ಅಂತ ಹಾಕ್ತೀನಿ. ಅದಾದಮೇಲೆ ಒಂದು ಕ್ಲಾಸ್ನ ಬರ್ಕೊಳ್ಳೋಣ. ಆಯಿತಾ? ಆ ಕ್ಲಾಸಲ್ಲಿ ನಾನು ಸರ್ವರ್ ಕಾನ್ಫಿಗ್ನ ಟೈಪ್ ಡಿಕ್ಟಲ್ಲಿ ಮೆನ್ಷನ್ ಮಾಡಿ ಯಾವುದು ಏನು ಬರಬೇಕು ಅಂತ ನಾನು ಇಲ್ಲೇ ಡಿಫೈನ್ ಮಾಡಿ ಇವಾಗ ನಿಮ್ಮ ಒಂದು ಕೋಡಲ್ಲಿ ನಾನು ಫಂಕ್ಷನಲ್ಲಿ ಕಾಲ್ ಮಾಡಬೇಕು. ನಾನು ಫಂಕ್ಷನಲ್ಲಿ ಈ ಸರ್ವರ್ ಕಾನ್ಫಿಗ್ನ ಕಾಲ್ ಮಾಡಿದಾಗ ರಿಟರ್ನ್ ಟೈಪ್ ನನ್ನೇ ಇಟ್ಕೊಂಡಿದ್ದೀನಿ, ಇಟ್ಸ್ ಓಕೆ, ಬಟ್ ನಿಮ್ಮ ಕಾನ್ಫಿಗ್ ಅನ್ನೋದು ಯು ಶುಡ್ ಪಾಸ್ ಇನ್ ದಿಸ್ ವೇ ಓನ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಿತಾ? ಸೊ ದಿಸ್ ಈಸ್ ದ ಥಿಂಗ್. ಓಕೆ ಅಲ್ಲ, ನಿಮಗೆ ಗೊತ್ತಾಗತ್ತಲ್ವ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಟೈಪ್ ಡಿಕ್ಟ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಅಂತ. ಸೊ ಈ ಥರ. ಸೊ ಹಾಗೆಯೇ ನಿಮಗೆ ಇದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. ಈ ಮೈಪೈ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಈಗ ಲೆಟ್ ಮಿ ಶೋ ಯು ದಿಸ್, pip3 ಅಥವಾ UV ಏನಾದರೂ ಮಾಡ್ಕೊಳ್ಳಿ, UV ಆ್ಯಡ್ ಲೈಕ್ ಮೈಪೈ ಅಂತ ಒಂದಿದೆ. ಈ ಮೈಪೈನು ಕೂಡ ನಾವು ಇನ್ಸ್ಟಾಲ್ ಮಾಡಿಕೊಂಡು, ಓಕೆ, ನೋ ಮಾಡ್ಯೂಲ್ ನೇಮ್, ಓಕೆ, ನಾನೇನು ಮಾಡ್ತೀನಿ, ಆಯಿತಾ, ಈ ಥರ ಮಾಡ್ಕೊಳ್ಳಿ. ಆವಾಗ ಈ ಮೈಪೈ ಕೂಡ ಇನ್ಸ್ಟಾಲೇಷನ್ ಆಗುತ್ತೆ. ಮೈಪೈ ಇನ್ಸ್ಟಾಲೇಷನ್ ಆದಮೇಲೆ ನೀವು ಇಲ್ಲಿಂದನೇ ನೀವು ಅದನ್ನು ವ್ಯಾಲಿಡೇಷನ್ ಕೂಡ ಮಾಡ್ಬೋದು. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಡೆಫ್ ಒಂದು ಗ್ರೀಟ್ ಫಂಕ್ಷನ್ ಬರೀತೀನಿ. ಸರಿ, ಹಲೋ ರಿಟರ್ನ್ ನೇಮ್ ಎಲ್ಲ ಓಕೆ. ಈಗ ಗ್ರೀಟ್ ಆಫ್ ಲೆಟ್ಸೆ ಮನೋಜ್ ಅಂತ ಹಾಕಿದ್ರೆ ಕರೆಕ್ಟಾಗಿ ವರ್ಕ್ ಆಗಬೇಕು. ಗ್ರೀಟ್ ಆಫ್ ಲೆಟ್ಸೆ 100 ಅಂತ ಹಾಕ್ತಿದ್ರೆ ಇಟ್ ಶುಡ್ ನಾಟ್ ಬಿ ಸ್ಟ್ರಿಂಗ್ ಅಲ್ಲ, ಬಟ್ ಇಟ್ ಈಸ್ ಪ್ರಿಂಟಿಂಗ್. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಐ ನೀಡ್ ಟು ಟೆಸ್ಟ್ ಇಟ್. ಅದಕ್ಕೆ ನಾವೇನು ಮಾಡಬೇಕು, ಯೂಸ್ ಇಟ್ ಇನ್ ಅ ಸಿಂಪಲ್ ಫೈಲ್. ಈಗ ನಾರ್ಮಲಿ ಇದು ಯೂಸ್ ಮಾಡೋದ್ರಿಂದ ಯು ವೋಂಟ್ ಗೆಟ್ ಇಟ್ ಪ್ರಾಪರ್ಲಿ. ಈಗ main.py ಕೂಡ ಬೇಡ, ಲೆಟ್ಸ್ ಟೇಕ್ ಈ test.py ಇದೆಯಲ್ಲ, ಈ test.pyಗೆ ನಾನೇನು ಮಾಡ್ತೀನಿ, ಇವಾಗ ಬರ್ದೆಲ್ಲ ಕೋಡು ಅದನ್ನು ತೊಗೊತೀನಿ. ಆಯಿತಾ? ತೊಗೊಂಡು ಸೇವ್ ಇಟ್ ಗ್ರೀಟ್ ಆಫ್ 110 ಅಂತ ಹಾಕ್ಕೊತೀನಿ. ಈ ಥರ ನಾನು ಬರೆದಿದ್ದೀನಿ. ಈಗ ಈ ಟರ್ಮಿನಲ್ಲಿ ಹೋದರೆ ಪ್ರಾಬ್ಲಮ್ನ ನೋಡಿ, ಈ test.py ಅಲ್ಲಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ. test.py ಅಲ್ಲಿ
ಟೆಸ್ಟ್ ಡಾಟ್ ಪಿ ವೈ ಲಿಟ್ರಲ್ 110 ಈಸ್ ನಾಟ್ ಅಸೈನೇಬಲ್ ಟು ಸ್ಟ್ರಿಂಗ್ ಅಂತ ಇಲ್ಲೇ ನಿಮ್ಗೆ ಐಡೆಂಟಿಫೈ ಮಾಡಿ ಹೇಳ್ಬಿಡುತ್ತೆ ಪ್ರಾಬ್ಲಮಲ್ಲಿ. ಯು ಡೋಂಟ್ ನೀಡ್ ಟು ಗೋ ಆ್ಯಂಡ್ ಚೆಕ್, ಬಿಕಾಸ್ ನಾರ್ಮಲಿ ನಾವು ಬರೆಯೋದೆಲ್ಲ ಈ ಥರ ಕೋಡ್ ಅಲ್ವಾ. ಸೊ ಹಾಗಾಗಿ ನಾನು ನೋಟ್ಬುಕ್ಸ್ ಏನಕ್ಕೆ ಬರ್ತಿದ್ದು ಅಂತಂದರೆ ಜಸ್ಟ್ ಫಾರ್ ಅ ಪ್ರಾಕ್ಟೀಸ್ ಪರ್ಪಸ್. ಬಟ್ ಇನ್ ಜನರಲ್ ಆಗಿ ನಮಗೆ ಈ ಥರನೇ ಸಿಗುತ್ತೆ ಆಯಿತಾ. ಇಲ್ಲಿ ನೋಡಿ ಆರ್ಗ್ಯುಮೆಂಟ್ ಟೈಪ್ ಇಸ್ ಲಿಟ್ರಲ್ 110 ಕೆನಾಟ್ ಬಿ ಅಸೈನ್ಡ್ ಅಂತ, ಅಂದರೆ 110ಗೆ ಅಸೈನ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದೆ. ಅದೇ ರೀತಿ ನಿಮಗೆ ಏನಾಗುತ್ತಂದರೆ ನೀವು ವ್ಯಾಲಿಡೇಟ್ ಮಾಡ್ಕೋಬೇಕು. ಮೈ ಪೈ ಟೆಸ್ಟ್ ಡಾಟ್ ಪಿ ವೈ ಅಂತ ಹಾಕ್ಕೊಳ್ಳಿ. ಓಕೆ, ಟೆಸ್ಟ್ ಡಾಟ್ ಪಿ ವೈ ಅಂತ ಹಾಕಿ ಜಸ್ಟ್ ಎಂಟರ್ ಮಾಡಿ. ನೋಡಿ ಇದು ಹೇಳುತ್ತೆ ವ್ಯಾಲಿಡೇಟ್ ಮಾಡಿಬಿಟ್ಟು ಟೈಪ್ ಎರರ್ ಇದೆ, ಒಂದು ಆರ್ಗ್ಯುಮೆಂಟ್ 1 ಗ್ರೀಟ್ ವಾಸ್ ಇನ್ಕಂಪ್ಯಾಟಬಲ್. ಓಕೆ, ಇಲ್ಲಿ ನಾನು ಇದನ್ನು ಸ್ಕ್ಯಾನ್ ದೊಡ್ಡದು ಮಾಡ್ತೀನಿ. ಸೊ ದೊಡ್ಡದು ಮಾಡಿದ್ರೆ ಇಲ್ಲೇನು ಹೇಳ್ತಾ ಇದೆ ನೋಡಿ, ಇದೇ ಗ್ರೀಟ್ ನನ್ನ ಫಂಕ್ಷನ್ ಕರೆಕ್ಟ್ ಆಗಿದೆ, ನಾವು ಬರ್ತಿದ್ದೀವಿ. ಇಟ್ ವಿಲ್ ಗಿವ್ ಅನ್ ಆನ್ಸರ್. ಬಟ್ ನೀವು ಮೈಪಲ್ಲಿ ಟೆಸ್ಟ್ ಮಾಡಿದಾಗ ಇದು ಇನ್ಕಂಪ್ಯಾಟಬಲ್ ಬರ್ತಾ ಇದೆ, ಅಂದರೆ ನೀವು ಪಾಸ್ ಮಾಡಿರೋ ಒಂದು ವ್ಯಾಲ್ಯೂ ರಾಂಗ್ ಆಗಿದೆ. ಈ ಥರ ನಾವು ವ್ಯಾಲಿಡೇಟ್ ಮಾಡ್ಬೋದು. ಇಲ್ಲಾಂದರೆ ಈ ನೀವು ಯೂಸ್ ಮಾಡಿರೋ ಎಕ್ಸ್ಟೆನ್ಷನ್ಸ್ಗಳಲ್ಲಿ ಡೈರೆಕ್ಟಾಗಿ ನಿಮಗೆ ಇಲ್ಲೇ ನೋಡಿ ಇಲ್ಲೊಂದು ಇಶ್ಯೂ ಬಂದಿದೆ. ದ ಸೇಮ್ ವೇ ಟೆಸ್ಟ್ ಡಾಟ್ ಪಿ ವೈಯಲ್ಲಿ ಯು ಆರ್ ಗೆಟಿಂಗ್ ದಿಸ್ ಲಿಟ್ರಲ್ ಇಶ್ಯೂ ಆಯಿತಾ. ಈ ಲಿಟ್ರಲ್ ಇಲ್ಲಿಂದನೇ ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ಹೀಗೆ ಐಡೆಂಟಿಫೈ ಮಾಡ್ಬೋದು ಆಯಿತಾ. ಇದೇ ಟೈಪಿಂಗ್ ಅಂದರೆ ಇನ್ನೇನು ಇಲ್ಲ. ಓಕೆ, ಹೋಪ್ ನಿಮ್ಗೆ ಈಗಾಗಲೇ ಟೈಪಿಂಗ್ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಇರುತ್ತೆ, ಅದೇ ಪೈಡೆಂಟಿಕ್ ಯಾಕೆ ಬೇಕು ಅದನ್ನು ಇನ್ ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ. ಒನ್ಸ್ ಪೈಡೆಂಟಿಕ್ ಆದಮೇಲೆ ದೆನ್ ವಿಲ್ ಡೈರೆಕ್ಟ್ಲಿ ಸ್ಟಾರ್ಟ್ ಆರ್ AI ಸಿರೀಸ್. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಏನೂ ಕೂಡ ಬಿಡೋದು ಬೇಡ. ಆ್ಯಂಡ್ ನೀವು ನಾಳೆ ಒಂದು ಇಂಟರ್ವ್ಯೂಗೆ ಹೋದರೆ ಡೆಫಿನೆಟಾಗಿ ಅದನ್ನು ಕ್ಲಿಯರ್ ಮಾಡಲೇಬೇಕು ಆಯಿತಾ. ಸೊ ಅಷ್ಟು ಲೆವೆಲಲ್ಲಿ ನಾನು ಎಫರ್ಟ್ ಹಾಕ್ತೀನಿ, ನೀವು ಕೂಡ ನಿಮ್ಮ ಎಫರ್ಟ್ನ ಹಾಕಿ ಡೆಫಿನೆಟಾಗಿ ನೀವು AI ಇಂಜಿನಿಯರ್ ಆಗ್ಬೋದು. ಓಕೆ, ಇಷ್ಟು ಈ ವಿಡಿಯೋಗೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.